ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಪಾಸ್ಟರ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ದಿನ ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಯೆರೆಮೀಯನು ಬರೆದಂತ ಪ್ರವಾದನೆ 18ನೇ ಅಧ್ಯಾಯ 1ರಿಂದ 4 ವಚನಗಳ ತನಕ. ಯೆರೆಮೀಯನು ಬರೆದಂತ ಪ್ರವಾದನೆ 18ನೇ ಅಧ್ಯಾಯ 1ರಿಂದ 4 ವಚನಗಳ ತನಕ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲಿ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ದೇವರು ಈ ವಾಕ್ಯ ಭಾಗಗಳನ್ನ ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಸಹೋದರಿ ರಾಜೇಶ್ವರಿ ಅವರ ಜೊತೆಗೆ ನಾವು ಪ್ರಾರ್ಥನೆ ಪ್ರಾರ್ಥನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸದಾ ಕೊಟ್ಟಂತ ತಂದೆ ಆ ದೇವರಿಗೆ ಸ್ತೋತ್ರ ಹೇಳುತ್ತಾ, ಬೋಧಕರಿಗೂ ವಂದಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ರಾತ್ರಿ ಸುಖವಾದ ಬಿಡುಗಡೆ ಕೊಟ್ಟು ವಾರವೆಲ್ಲ ಕಾಪಾಡಿ ಸ್ವಾಮಿ, ಈ ಒಂದು ಅರುಣೋದಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಬೋಧಕರು ಕೊಟ್ಟಂತ ದರ್ಶನಕ್ಕಾಗಿ ಸ್ತೋತ್ರ. ಅವ್ರ ಮುಖಾಂತರ ನಾವೆಲ್ಲ ಒಂದುಗೂಡಿ ಸ್ವಾಮಿ ಬೆಳವಣಿಗೆಯಲ್ಲಿ ಸೇರಿ ಬಂದಿರುವಾಗ ನಿನ್ನದೇ ನಿನ್ನ ಪರಸ್ಪರ ನಮ್ಮಲ್ಲಿ ಹೋಗ್ತಿರುವನು ಸರ್ವಶಕ್ತನ ಆಶ್ರಯಿಸಿ ಎಂಬುದಾಗಿ ತಂದೆಯಾದ ದೇವರು ನೀನು ವಾಕ್ಯ ನಮ್ಮನ್ನು ಸ್ವಾಮಿ ನಮ್ಮ ದಾರಿಗೆ ದೀಪ, ಮಾರ್ಗಕ್ಕೆ ಬೆಳಕಾಗಿದೆ, ಸ್ವಂತದಾಗಿದೆ ಸ್ವಾಮಿ. ದೇವರೇ, ನಮ್ಮ ಉಳಿದವರಿಗೂ ಯೆಹೋವನ ಕರುಣೆಯ ಕೃಪೆ ಹೊರಗು ನಿಂತು ಹೋಗು ಎಂಬುದಾಗಿ ನಿನ್ನ ಕೃಪೆವರೆಗೂ ನಿಂತು ಹೋಗು ಸ್ವಾಮಿ. ನಿನ್ನ ಕರುಣೆಯಿಂದ ನಾವು ಜೀವಿಸ್ತಾ ಇದ್ದೇವೆ. ನಮ್ಮಲ್ಲಿ ಯಾವ ಒಳ್ಳೆತನ ಎಲ್ಲಪ್ಪ, ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಿನ್ನ ಕೊಂಡಾಡುತ್ತೇವೆ, ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಸನ್ನಿಧಾನದಲ್ಲಿ ಇದು ಅದ್ಭುತವಾದಂತ ಸಮಯ ದೇವ, ಅಮೂಲ್ಯವಾದಂತ ಸಮಯ, ಪರಿಶುದ್ಧವಾದಂತ ಸಮಯ. ನಿನ್ನ ಪಾದದಲ್ಲಿ ಕಳೆಯುವಂತ ಈ ಒಂದು ಜೀವಿತದ ಮೊದಲನೇ ಸ್ಥಾನ ನಿನ್ನದು ಸ್ವಾಮಿ. ನಿನಗೆ ಮಡುಪಾಗಿಟ್ಟು ಜೀವಿಸ್ಲಿಕ್ಕೆ ನಿನ್ನ ಜ್ಞಾನ ಇಂದ್ರಿಯಗಳನ್ನು ತೆರೆ ಸ್ವಾಮಿ. ಬೋಧಕರನ್ನ ಆಶ್ವತ್ಸಪ್ಪ, ಅವರ ಸೇವೆಯನ್ನ ಆಶ್ವತ್ಸಪ್ಪ, ಅವರ ಕುಟುಂಬ ಮಕ್ಕಳನ್ನ ಆಶ್ವತ್ಸು, ಮಕ್ಕಳುಗಳನ್ನು ಸ್ವಾಮಿ, ಸುಸಂಧಿಯರನ್ನು ಮೊಮ್ಮಕ್ಕಳುಗಳನ್ನ ಆಶ್ವತ್ಸಪ್ಪ ದೇವರೇ. ಅವರು ಹೊತ್ತ ಈ ಭಾರಕ್ಕಾಗಿ ಸ್ತೋತ್ರ, ಅವರ ಸೇವೆ ಭಾರಕ್ಕಾಗಿ ನಿನಗೆ ವಿಜ್ಞಾಪಿಸ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ನೀನು ನೀನು ಸ್ವಾಮಿ ದರ್ಶನ ಅವರಿಗೆ ನೀಡಿದಿ. ಅವ್ರ ಮುಖಾಂತರ ಅನೇಕರು ನಿನ್ನ ಸಂಧಾನದಲ್ಲಿ ಸಮಯ ಕಳೆಯುವಂತೆ, ನಿನ್ನ ನಾಮ ಕೊಂಡಾಡುವಂತೆ, ನಿನ್ನ ಸ್ತೋತ್ರ ಹೇಳುವಂತೆ ಮಾಡಪ್ಪ. ನಾಶನದ ಗುಂಡಿಂದ ತಪ್ಪಿಸೋ ಅವ್ರ ಮುಖಾಂತರ ಸ್ವಾಮಿ, ಕಷ್ಟಗಳಿಂದ ಬಿಡಿಸು ಸ್ವಾಮಿ ಅವ್ರ ಮುಖಾಂತರ. ತಂದೆಯಾದ ದೇವರೇ, ನೀನು ಆ ಕಾಲಕ್ಕೆ ಪ್ರವಾದಿಗಳನ್ನು ಉಪಯೋಗಿಸ್ತಿದ್ದಿ ಸ್ವಾಮಿ, ಈ ಕಾಲಕ್ಕೆ ನೀನು ಬೋಧಕರನ್ನು ಉಪಯೋಗಿಸ್ಬೇಕಪ್ಪ. ಇಂಥ ಬೋಧಕರು ಸಿಕ್ಕೋದು ವಿರಳ ಸ್ವಾಮಿ. ನಿಜವಾಗ್ಲೂ ನೀನು ಅವರನ್ನು ಸೇವೆಗಾರರಿದ್ದಿ. ತಾಯಿಯ ಗರ್ಭದಲ್ಲಿರುವಾಗಲೇ ನೀನು ಆರಿಸಿಕೊಂಡಿದ್ದಿ ಅಂತ ತಂದೆ. ನೀನು ಸ್ವಾಮಿ ಹೆಣ್ಮಕ್ಳಿಗೆ ಈ ಲೋಕವನ್ನು ಜಯಿಸುವಂತ ಶಕ್ತಿ ನೀಡಿ ನಡೆಸುವಾಗಿದ್ದಿ. ಅನೇಕರನ್ನು ನಿನ್ನ ಪರಲೋಕ ರಾಜ್ಯಕ್ಕೆ ಮಾರ್ಗ ಮಾಡುವಂತೆ
ಅವ್ರ ಮುಖಾಂತರ ನೀವು ಕಾರ್ಯ ಮಾಡ್ತಿದ್ದೀವಿ. ಸ್ತೋತ್ರ ಪ್ರಭು. ಕಷ್ಟಗಳಲ್ಲಿ ಕಾಯಿಲೆ, ದುಃಖ, ಚಿಂತೆ, ಕಣ್ಣೀರುಗಳನ್ನು ಬಿಡಿಸು. ದಿಕ್ಕಿದರನ್ನು ಅನಾಥರು ವಿಧಿದರನ್ನು ಆಶ್ವಸಿಸು. ಈ ಒಂದು ಸಂದರ್ಭ ಕಾಣದೆ ಸ್ವಾಮಿ, ನಿನ್ನಲ್ಲಿ ಪ್ರಾರ್ಥನೆ ಕಳೆಯದೇ ಇರುವಂತ ಮಕ್ಕಳಿಗೆ ಪ್ರಾರ್ಥಿಸ್ತೇನಪ್ಪ. ಎಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬರುವಂತೆ ಮಾಡು. ನಿನ್ನ ವಾಕ್ಯ ಕಲಿಯುವ ಹಾಗೆ ಮಾಡು. ನಿನ್ನ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಂತೆ ಮಾಡು ಸ್ವಾಮಿ. ಕರ್ತನೆ, ಈ ಸಂದರ್ಭದಲ್ಲಿ ರಕ್ಷಕ ನಮ್ಮ ಚಿಕ್ಕ ಹೆಂಡನ್ನು ಕರುಣಿಸು. ಎಲ್ಲರೂ ತಕ್ಕ ಕಾಲಕ್ಕೆ ಬಂದು ನಿನ್ನ ಆಶೀರ್ವಾದ ಪಡೆಯುವಂತೆ ಮಾಡು ಸ್ವಾಮಿ. ನಮ್ಮೆಲ್ಲ ಜೀವಿತಗಳನ್ನು ನಿನ್ನ ಕೈ ಕೊಡ್ತೇವೆ. ಮುಂದಿನ ಪ್ರಾರ್ಥನೆಗಳನ್ನು ಮೆಚ್ಚುಗೆ ಆಗಲಿ ಸ್ವಾಮಿ. ಎಲ್ಲಾ ವಿಷಯಗಳು ಹೊತ್ಕೊಂಡು ನಿನ್ನ ಮುಂದೆ ಬಂದಿರುವಾಗ ನೀನೇ ಅದಕ್ಕೆ ಎಲ್ಲಾ ಪ್ರಾರ್ಥನೆಗೆ ಸದುತ್ತರ ಕೊಟ್ಟು ಮಹಿಮೆ ಒಂದು ಸ್ವಾಮಿ. ಶಾಲೆ ಆಗಿರ್ಬೋದು, ಕುಟುಂಬವಾಗಿರ್ಬೋದು, ವೈಯಕ್ತಿಕ ಜೀವಿತವಾಗಿರ್ಬೋದು ಸ್ವಾಮಿ, ಸಂಘ ಸಂಸ್ಥೆಗಳಾಗಿರ್ಬೋದು ಸ್ವಾಮಿ, ಆಶ್ರಮಗಳಾಗಿರ್ಬೋದು, ಸೇವಕರುಗಳಾಗಿ ಎಲ್ಲಾ ವಿಷಯಗಳಿಗಾಗಿ ನಿನ್ನಲ್ಲಿ ವಿಜ್ಞಾಪಿಸಲು ಮುಂದೆ ಬರುವಾಗ ಎಲ್ಲವನ್ನ ಆಶೀರ್ವಾದ ಮಂಗಳ ಮಾಡಿ ಆಶೀರ್ವದಿಸಿ ಕಳಿಸ್ಬೇಕಾಗಿ ಬೇಡುತ್ತೇನೆ. ಈ ದಿನವೆಲ್ಲ ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಮಾಡು. ಬೋಧಕರು ಕೊಡುವ ಸಂದೇಶವನ್ನು ಆಶೀರ್ವಾದ ಮಾಡು. ಪವಿತ್ರಾತ್ಮ ದೇವರೇ ಅವ್ರ ಮುಖಾಂತರ ನೀನ್ ಮಾತನಾಡು ಸ್ವಾಮಿ. ಎರೆಮೈನೆ ಕೊಟ್ಟ ದರ್ಶನದ ಮುಖಾಂತರ ನಮ್ಮ ಜೀವಿತಕ್ಕೆ ಆ ದರ್ಶನದಂತೆ ನೀನ್ ನಮ್ಮನ್ನು ನಡೆಸು ಪ್ರಭುವೇ. ಬೋಧಕರಿಂದ ಬಾಯಿಂದ ಬರುವ ವಾಕ್ಯ ನಿಂದಾಗಿರ್ಲಿ ಸ್ವಾಮಿ. ಪವಿತ್ರ ಮೂಲಕ ನೀನು ಅವರೊಟ್ಟಿಗೆ ಮಾತನಾಡು ಸ್ವಾಮಿ. ಅದು ನಮ್ಮೆಲ್ಲರ ಆತ್ಮದಲ್ಲಿ ಬೇರೂರುವಂತೆ ಮಾಡು ಸ್ವಾಮಿ. ಹಾಡುವ ಹಾಡು, ಓದುವ ವಾಕ್ಯ ಸ್ವಾಮಿ, ಸಾರ ಸುವಾರ್ತೆ ನಿನ್ನ ಮೆಚ್ಚುಗೆ ಆಗ್ಲಿ. ಕೇಳುವಂತ ನಮ್ಮೆಲ್ಲರಿಗೆ ತೃಪ್ತಿಕರವಾಗಲಿ ಸ್ವಾಮಿ. ಘನಮಾನ ಮಹಿಮೆ ಉಂಟಾಗ್ಲಿ. ಇವತ್ತಿನ ಆರಾಧನೆಗೆ ಅಧಿಪತಿ, ನಾಯಕರು ನೀನಾಗಿ ನಡೆಸಿ ಬರ್ತೇಳಿ. ನಮ್ಮ ಪ್ರಭುವೇ, ನಿನ್ನ ಪರಿಶುದ್ಧವಾದ ನಮ್ದು ದೇವರಾಗಿ ಎಡಬಿದ್ದು ಬೇಡ್ತೇನೆ ಸ್ವಾಮಿ. ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಮ್ಮ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 299ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆ. ಈ ಹಾಡನ್ನ ಹಾಡಿಕೊಳ್ಳೋಣ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ. ರಕ್ತ ಚೆಲ್ಲಿದಿ ಭುಜ ಕಂಬದಿ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ಪಾಪಿಯಾದ ನನ್ನನ್ನು ಪ್ರೀತಿಸಿ, ಪಾಪವೆಲ್ಲವನ್ನು ಮನ್ನಿಸಿ. ಪಾಪಿಯಾದ ನನ್ನನ್ನು ಪ್ರೀತಿಸಿ, ಪಾಪವೆಲ್ಲವನ್ನು ನೀ ಮನ್ನಿಸಿ. ದುಃಖ ಬೇನೆಯ ಹೋಗಲಾಡಿಸಿ, ಮನಶಾಂತಿಯ ದಯಪಾಲಿಸಿ. ರಕ್ತ ಚೆಲ್ಲಿದಿ ನನಗಾಗಿ, ಇವು ಎಲ್ಲವೂ ನನಗಾಗಿಯೇ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ. ರಕ್ತ ಚೆಲ್ಲಿದಿ ಭುಜ ಕಂಬದಿ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ನನ್ನ ಮಾರ್ಗವು ನೀನೇ ಯೇಸುವೇ, ನನ್ನ ಗುರಿಯು ನಿನ್ನ ಸೇವೆಯೇ. ನನ್ನ ಮಾರ್ಗವು ನೀನೇ ಯೇಸುವೇ, ನನ್ನ ಗುರಿಯು ನಿನ್ನ ಸೇವೆಯೇ. ನಿನ್ನ ಬೆಳಕು ನನ್ನ ಹಾದಿಲಿ ಮುಂದೆ ಸಾಗಲಿ, ಪ್ರಕಾಶಿಸಲಿ.
ಫಲ ನೀಡು ನೀ ನನ್ನ ಸೇವೆಗೆ, ಫಲ ನೀಡು ನೀ ನನ್ನ ಸೇವೆಗೆ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ, ರಕ್ತ ಚೆಲ್ಲಿದಿ ಭುಜ ಕಂಬದಿ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ನಾನು ಹಾಡುವೆ ಎಂದು ಎಂದೆಂದೂ, ಸ್ತೋತ್ರ ಮಾಡುವೆ ನಿನ್ನನ್ನೆಂದಿಗೂ. ನಾನು ಹಾಡುವೆ ಎಂದು ಎಂದೆಂದೂ, ಸ್ತೋತ್ರ ಮಾಡುವೆ ನಿನ್ನನ್ನೆಂದಿಗೂ. ನಿನ್ನ ಪ್ರೀತಿಗೆ ನಾನು ಧನ್ಯನು, ಸಿದ್ಧಪಡಿಸು ನಿನ್ನ ಸೇವೆಗೆ. ನಿತ್ಯ ಜೀವಕ್ಕೆ ನನ್ನ ಸೇರಿಸು, ನಿತ್ಯ ಜೀವಕ್ಕೆ ನನ್ನ ಸೇರಿಸು. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ, ರಕ್ತ ಚೆಲ್ಲಿದಿ ಭುಜ ಕಂಬದಿ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ಆಮೆನ್. ಉನ್ನತವಾದಂತಹ ಉತ್ತಮವಾದಂತಹ ಹಾಡಿಗೆ ಇದನ್ನ ಬರೆದಂತ ಲೇಖಕರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಇದನ್ನ ರಾಗಕ್ಕೆ ಸಂಯೋಜಿಸಿ ಈ ರೀತಿಯಾದಂತ ಒಂದು ಉತ್ತಮವಾದಂತ ಹಾಡನ್ನ ಕೊಟ್ಟಂತ ದೇವರ ಮಕ್ಕಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈಗಿನ ದಿನಮಾನಗಳಲ್ಲಿ ಇಂಥ ನಮ್ಮ ಮನೋನೇತ್ರವನ್ನ ತೆರೆಸುವಂತ ಹಾಡುಗಳು ಅತ್ಯವಶ್ಯವಾಗಿದೆ. ಅವುಗಳಿಂದ ನಮ್ಮ ಆತ್ಮಿಕವಾದಂತ ಜೀವಿತ ಬೆಳಕಾಗಬೇಕಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ ಯೋಹಾನನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನ ನಾವು ಓದಿಕೊಳ್ಳೋಣ. ಯೋಹಾನನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯದಲ್ಲಿ, ಫರಿಸಾಯರಲ್ಲಿ ಯೆಹೂದ್ಯರ ಹಿರಿಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವರ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಆಗುವುದು ಅನ್ನನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಿ. ಈ ಭೂಮಿ ಮೇಲೆ ದೇವರ ಕೃಪೆಯಿಂದ ಮಾನವನ ಜೀವಿತದಲ್ಲಿ ಮತ್ತೊಂದು ಅವಕಾಶವನ್ನ ದೇವರು ಒದಗಿಸಿಕೊಡುವಂತ ಕಾರ್ಯವನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆದಾಮನು ಅವಳು ತಿನ್ನಬೇಡ ಎಂದು ಹೇಳಿದಂತ ಹಣ್ಣನ್ನ ತಿಂದ ನಿಮಿತ್ತವಾಗಿ ಬಂದ ಶಾಪದ ಫಲವಾಗಿ ಮನುಷ್ಯನು ಮರಣಕ್ಕೆ ಪಾತ್ರನಾಗಬೇಕಾಯಿತು. ಈ ಮರಣದಿಂದ
ಬಿಡುಗಡೆಗಾಗಿ ದೇವರು ತನ್ನ ಕೃಪೆಯನ್ನ ಈ ಭೂಮಿ ಮೇಲೆ ಧಾರಾಳವಾಗಿ ಹೇರಳವಾಗಿ ಅನುಗ್ರಹಿಸಬೇಕಾಗಿ ಆ ಕೃಪೆಯನ್ನ ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅಂಗೀಕಾರ ಮಾಡಿಕೊಳ್ಳುವುದಾದರೆ ತನ್ನ ಮಗಳು ಆಗುವಂತ ತನ್ನ ರಾಜ್ಯದಲ್ಲಿ ತನ್ನೊಡನೆ ನಿರಂತರವೂ ಜೀವಿಸುವಂತ ಹೊಸದಾದಂತ ಜೀವಿತವನ್ನ ದೇವರು ತನ್ನನ್ನು ನಂಬುವಂತ ಪ್ರತಿಯೊಬ್ಬ ಮಗನಿಗೂ ತಿರುಗಿ ಒದಗಿಸಿಕೊಡುವಂತವನಾಗಿದ್ದಾನೆ. ಇದು 7ನೇ ಅವಕಾಶ. ಈ ಅವಕಾಶವನ್ನ ಮಾನವರೆಲ್ಲರೂ ಈಗಾಗಲೇ ಕಳೆದುಕೊಂಡಿದ್ದಾರೆ. ಆದರೆ ಮತ್ತೊಂದು ಅವಕಾಶವನ್ನ ದೇವರು ಒದಗಿಸಿಕೊಟ್ಟಿದ್ದಾನೆ. ಈ ಅವಕಾಶವನ್ನ ದೇವರು ತನ್ನ ಆತ್ಮನ ಮುಖಾಂತರವಾಗಿ ತಾನೇ ಕಾರ್ಯ ಮಾಡುವಂತವನಾಗಿದ್ದಾನೆ. ಯೆರೆಮೀಯನ ಪ್ರವಾದನೆಯಲ್ಲಿ 18ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಕುಂಬಾರನು ತಾನು ಮಾಡುತ್ತಿದ್ದಂತ ಮಾಡಿಕೆ ಕೆಟ್ಟು ಹೋದಾಗ ತಿರುಗಿ ಅದನ್ನ ಕಲಸಿ ಆ ಮಣ್ಣನ್ನ ಮತ್ತೆ ಆ ತನ್ನ ಚಕ್ರದ ಮೇಲೆ ಇಟ್ಟು ಅದನ್ನ ಮತ್ತೆ ಹೊಸದಾಗಿ ರೂಪಿಸುವಂತವನಾಗಿದ್ದಾನೆ. ಕುಂಬಾರನಿಗೆ ಕೆಟ್ಟು ಹೋದ ಮೇಲೆ ಮತ್ತೆ ಅದನ್ನು ಸರಿಪಡಿಸುವಂತ ಶಕ್ತಿಯು ಅಧಿಕಾರವು ಇರುವಂತದ್ದಾಗಿದೆ. ಹಾಗೆ ಮಾನವನ ಕೆಟ್ಟು ಹೋದ ಬದುಕಿನಲ್ಲಿ ಮತ್ತೆ ಹೊಸದಾಗಿ ಮಾನವನ ಜೀವಿತವನ್ನ ರೂಪಿಸುವಂತ ಕೆಲಸವನ್ನ ದೇವರು ಮಾಡುವಂತದ್ದಾಗಿದ್ದಾನೆ. ಈ ಭೂಮಿ ಮೇಲೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕಳಿಸಿಕೊಟ್ಟನು. ಆ ನಿತ್ಯ ಜೀವ ಹೊಸದಾಗಿ ಹುಟ್ಟುವುದರ ಮುಖಾಂತರವಾಗಿ ಮಾತ್ರ ಸಿಗುವಂತದ್ದಾಗಿದೆ. ಇದು ಮರ್ಮ. ಈ ಮರ್ಮವನ್ನ ನಿಕೋದೇಮನು ಅರಿಯದೆ ಹೋದನು. ಆತ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ಏನ್ ಮಾಡಬೇಕು? ಅವಾಗ ಸ್ವಾಮಿ ಹೇಳ್ತಾರೆ, ನೀನು ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರ ಅಂದ. ಹೊಸದಾಗಿ ಹುಟ್ಟುವುದು ಎಂಬುದಾಗಿ ಹೇಳುವಾಗ ಅವನಿಗೆ ಆಶ್ಚರ್ಯ ಆಗ್ತದೆ. ನಾನೀಗ ವಯಸ್ಸಾಗಿದೆ, ಮುದುಕನಾಗಿದ್ದೇನೆ, ನಾನು ತಿರುಗಿ ತಾಯಿಯ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರೋದು ಸಾಧ್ಯನಾ? ಇದು ಮರ್ಮ. ಮರ್ಮವನ್ನ ಅರ್ಥ ಮಾಡಿಕೊಳ್ಳುವ ಹಾಗೆ ಸ್ವಾಮಿ ಅಂತ ಹೇಳ್ತಾರೆ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟಬೇಕು. ನೀರು ಹೊಲಸನ್ನ ಕೊಳೆಯನ್ನ ತೆಗೆಯುವಂತದ್ದಾಗಿ, ಆತ್ಮವು ಪರಿಶುದ್ಧವಾದಂತ ಜೀವಿತವನ್ನ ಕೊಡುವಂತದ್ದಾಗಿ ಮತ್ತು ಪರಿಶುದ್ಧಾತ್ಮನ ಬಲವನ್ನು ಕೊಟ್ಟು ದಿನನಿತ್ಯವೂ ಹೊಸದಾದಂತ ಜೀವಿತದಲ್ಲಿ ಬಲವನ್ನ ನೀಡುತ್ತಾ ಕರ್ತನ ಮಹಿಮೆಗಾಗಿ ಮಾನವನ ಜೀವಿತವನ್ನ ರೂಪಿಸುತ್ತಾ ನಡೆಸುವಂತ ಕಾರ್ಯವನ್ನ ಮಾಡುವಂತದ್ದಾಗಿ ಯೇಸು ಸ್ವಾಮಿ ಈ ಸತ್ಯವನ್ನ ಆತನಿಗೆ ತಿಳಿಯಪಡಿಸಿ ಹೊಸದಾಗಿ ಹುಟ್ಟುವುದು ಎಂಬುದಾಗಿ ಹೇಳುವಾಗ ಅದು ಜನ್ಮನೂ ಅಲ್ಲ, ಅಥವಾ ಪುನರ್ಜನ್ಮನೂ ಅಲ್ಲ, ಮನುಷ್ಯನಲ್ಲಿ ಆಗಬೇಕಾದಂತ ಬದಲಾವಣೆ. ಆದ್ರೆ ಅದು ಪುನರ್ಜನ್ಮಕ್ಕೆ ಹೋಲಿಕೆಯಾಗಿದೆ. ಪಾಪವೆಂಬ ಕತ್ತಲೆಯಿಂದ ಬೆಳಕಿಗೆ ಬರುವಂತ ಜೀವಿತ, ಹೃದಯಕ್ಕೆ ಅಂಟುಕೊಂಡಿರುವಂತ ಪಾಪದ ಕಲೆಯನ್ನ ತೊಳೆದುಕೊಳ್ಳುವಂತ ಒಂದು ಕಾರ್ಯವಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಹೊಸದಾದಂತ ಜೀವಿತವನ್ನ ಆರಂಭಿಸುವಂತ ಒಂದು ಕ್ಷಣವನ್ನ ಮನುಷ್ಯನು ತನ್ನ ಹೃದಯದಲ್ಲಿ ತೀರ್ಮಾನಿಸಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾಮಿ ಅವಕಾಶವನ್ನು ಕೊಡುವಂತನಾಗಿದ್ದಾನೆ.
ತಂದೆಯಾದ ದೇವರನ್ನು ಆತನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಅರಿಯುವಂತ ಕೃಪೆಯನ್ನ ಪ್ರತಿಯೊಬ್ಬನಿಗೂ ಒದಗಿಸಿಕೊಡುವಂತನಾಗಿದ್ದಾರೆ. ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಇಂಥ ಒಂದು ಅವಕಾಶವು ಸಿಗುವ ಹಾಗೆ ಕಾರ್ಯ ಮಾಡುವಂತ ನಮ್ಮ ಜೀವಿತದಲ್ಲಿ ಮತ್ತೊಮ್ಮೆ ಹೊಸದಾಗಿ ಹುಟ್ಟುವಂತ ಅನುಭವವನ್ನ ಪಡೆದುಕೊಳ್ಳುವಂತ ಕೃಪೆಯನ್ನ ಕೊಟ್ಟಿದ್ದಾನೆ. ಹೊಸದಾಗಿ ಹುಟ್ಟಿದ ಮೇಲೆ ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿ ನೂತನವಾದಂತ ಜೀವಿತವನ್ನ ಪ್ರಾರಂಭಿಸುವಾಗ ಪವಿತ್ರಾತ್ಮನ ಬಲದಿಂದ ಪರಿಶುದ್ಧವಾದ ಜೀವಿತವನ್ನ ಪ್ರಾರಂಭಿಸುವಂತ ಕ್ಷಣವು ಅದಾಗಿ ಅಲ್ಲಿಯ ತನಕ ಈ ಶರೀರವು ಪಾಪದ ಅಧೀನದಲ್ಲಿದ್ದು ಪಾಪದ ವಶದಲ್ಲಿದ್ದು ಸೈತಾನನಿಗೆ ದಾಸನಾಗಿ ಬದುಕುವಂತ ಜೀವಿತದಲ್ಲಿರುತ್ತದೆ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಇಚ್ಛೆಯನ್ನ ದೇವರ ಕೈಗೆ ಒಪ್ಪಿಸಿಕೊಡ್ತಾನೆ, ಆವಾಗ ಆತನ ಹೃದಯದಲ್ಲಿ ಪವಿತ್ರಾತ್ಮ ದೇವರು ಬಂದು ನೆಲೆಸುವಂತನಾಗಿದ್ದಾನೆ. ಪಾಪಕ್ಕೆ ವಿರುದ್ಧವಾದಂತ ಜೀವಿತವನ್ನ ತೆಗೆದುಹಾಕಿ ನೀತಿಗೆ ಅನುಸಾರವಾದಂತ ಜೀವಿತವನ್ನ ಆತ್ಮನ ಬಲದಿಂದ ದೇವರ ಆತ್ಮನು ಕಾರ್ಯ ಮಾಡುವಂತನಾಗಿದ್ದಾನೆ. ಇಲ್ಲಿ ದೇವರ ಕೃಪೆ ಒಬ್ಬ ವ್ಯಕ್ತಿಯನ್ನ ದಿನದಿಂದ ದಿನಕ್ಕೆ ಪರಿಶುದ್ಧತೆಯಲ್ಲಿ ಮುನ್ನಡೆಸುತ್ತಾ ಕರ್ತನ ಪರಿಪೂರ್ಣವಾದ ಪರಿಶುದ್ಧತೆಗೆ ನಡೆಯುವಂತ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಈ ಉನ್ನತವಾದಂತ ಸತ್ಯವನ್ನ ಎಲ್ರೂ ಅರ್ಥ ಮಾಡ್ಕೊಳ್ಳಕ್ಕ, ಆದ್ರೆ ಈ ಅವಕಾಶವು ಮನುಷ್ಯನಿಗೆ ಕೊಡಲ್ಪಟ್ಟಿರುವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಈ ಅವಕಾಶ ಮುಕ್ತವಾಗಿ ಇಡಲ್ಪಟ್ಟಿರುವಾಗ ಪರಲೋಕ ರಾಜ್ಯಕ್ಕೆ ಸಂಬಂಧಪಡಬೇಕಾದಂತ ದೇವರ ಮಕ್ಕಳನ್ನ ಸೈತಾನನು ತನ್ನ ವಶದಿಂದ ಬಿಟ್ಟುಕೊಡುವುದಕ್ಕೆ ಇಷ್ಟಪಡ್ತಾನೆ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನನ್ನು ದುರುಚ್ಛೆಯ ಬಲೆಯಿಂದ ಕಟ್ಟು ಹಾಕಲ್ಪಟ್ಟಿರುವಾಗ ಆತನನ್ನ ಬಿಡುಗಡೆ ಹೊಂದಿ ಆ ನಿತ್ಯ ಜೀವದ ಮಾರ್ಗದಲ್ಲಿ ಸೇರುವುದಕ್ಕೆ ಆತನು ಬಿಡದ ಹಾಗೆ ನಿರಂತರವೂ ಹೋರಾಟ ಮಾಡುವಂತನಾಗಿದ್ದಾನೆ. ಆದರೆ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನ ಅರಿಯುವುದರ ಮುಖಾಂತರವಾಗಿ ಸೈತಾನನ ಬಂಧನದಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗಿದೆ. ಒಬ್ಬ ವ್ಯಕ್ತಿ ದೇವರ ವಾಕ್ಯದ ಬಳಿಗೆ ಬರುವಾಗ ದೇವರ ಆತ್ಮನ ಕೃಪೆಯು ಆತನ ಮೇಲೆ ಸುರಿಸಲ್ಪಡುವಾಗ ಸೈತಾನನು ಆತನನ್ನ ಬಂಧನದಲ್ಲಿ ಇಡುವುದಕ್ಕೆ ಸಾಧ್ಯ. ಮತ್ತು ಪವಿತ್ರಾತ್ಮ ದೇವರು ಆತನನ್ನ ಹತೋಟಿಗೆ ತೆಗೆದುಕೊಳ್ಳುವಾಗ ಆತನ ಒಳಗಿನ ಕಣ್ಣು ಮನೋ ನೇತ್ರ ತೆರೆಯಲ್ಪಡುವಂತದ್ದಾಗಿ, ಅಂದರೆ ತಾನು ಮಾಡುತ್ತಿದ್ದಂತ ಪ್ರತಿಯೊಂದು ಕಾರ್ಯಗಳನ್ನ ತಕ್ಕಡಿಯಲ್ಲಿ ಹಾಕಿ ತಾನೇ ತೂಕ ಮಾಡಿ ತಾನು ಎಷ್ಟು ಬೆಲೆ ಬಾಳ್ತೇನೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿನ ಅವನಿಗೆ ಕೊಡ್ತಾನೆ. ತನ್ನ ಜೀವಿತ ಎಷ್ಟರ ಮಟ್ಟಿಗೆ ದೇವರ ಸಮ್ಮುಖದಲ್ಲಿ ನೀತಿಗೆ ಯೋಗ್ಯವಾಗಿ ಇದೆ ಎಂಬತಕ್ಕಂಥ ತಿಳುವಳಿಕೆಯನ್ನು ಹೊಂದುವಂತ ಶಕ್ತಿಯನ್ನ ಆತನಿಗೆ ಕೊಡ್ತಾನೆ. ಇದು ದಿನದಿಂದ ದಿನಕ್ಕೆ ದೇವರ ಬಲದಿಂದ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಅಂದಿನಿಂದ ಉಸಿರಿರುವ ತನಕ ತನ್ನ ಜೀವಿತದಲ್ಲಿ ದೇವರ ಕೃಪಾ ಸನ್ನಿಧಿಯಲ್ಲಿ ಇದ್ದುಕೊಂಡು ದೇವರ ವಾಕ್ಯದ ಬಲದಿಂದ ಕರ್ತನಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನೇ ಮಾಡುತ್ತಾ ಪರಲೋಕ ರಾಜ್ಯಕ್ಕೆ ವಿರುದ್ಧವಾದಂತ ಪ್ರತಿಯೊಂದು ಪಾಪದ ಜೀವಿತವನ್ನ ಒಂದೊಂದಾಗಿ ತನ್ನ ಜೀವಿತದಲ್ಲಿ ಗಣನೆಗೆ ತೆಗೆದುಕೊಂಡು ಅದನ್ನ ಹೊರಕ್ಕೆ ಹಾಕಿ ದಿನದಿಂದ ದಿನಕ್ಕೆ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಅತಿ ಪರಿಶುದ್ಧತೆಗೆ ಮುಂದೆ ನಡೆಯುವಂತ ಜೀವಿತವಾಗಿದೆ. ಇಂಥ ಜೀವಿತವನ್ನ ಯೇಸು ಕ್ರಿಸ್ತನ ಶಿಲುಬೆಯ ಮೇಲಿನ ಮರಣದಿಂದ ನಂಬುವ ಪ್ರತಿಯೊಬ್ಬ ಮಗನಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಭೂಮಿ ಮೇಲೆ ದೇವರು ಒದಗಿಸಿಕೊಟ್ಟಿದ್ದಾರೆ. ಆದ್ರೆ ಇದನ್ನ ದೇವರು ಬಲಾತ್ಕಾರದಿಂದಾಗಲಿ ಅಥವಾ ಇನ್ಯಾವುದೋ ರೀತಿಯಾದಂತ ಯೋಚನೆಗಳಿಂದಾಗಲಿ ಮನುಷ್ಯನಿಗೆ ಒದಗಿಸಿಕೊಡುವುದಿಲ್ಲ.
ಅಥವಾ ಒತ್ತಾಯ ಮಾಡಬೇಕು. ಇದು ಪ್ರತಿಯೊಬ್ಬ ಮನುಷ್ಯನು ತನ್ನ ಸ್ವಂತ ಮನಸ್ಸಿನಿಂದ ತಾನೇ ತೀರ್ಮಾನ ಮಾಡಿ ಯೇಸು ಕ್ರಿಸ್ತನನ್ನ ತನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯದೊಡನೆ ಮನಸ್ಸಿನಿಗೆ ಸಿಕ್ಕಿರುವಂತ ಅವಕಾಶ. ಯಾರ್ಯಾರು ತನ್ನನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನ ವಿಷಯವಾದಂತ ತಿಳುವಳಿಕೆಯನ್ನು ಹೊಂದಲು ಇಷ್ಟಪಡ್ತಾರೋ, ಕಂಡುಕೊಳ್ಳಲು ಹಂಬಲಿಸ್ತಾರೋ, ಬಯಸ್ತಾರೋ ಅಂತವರಿಗೆ ಈ ಕೃಪೆಯ ಅವಕಾಶಗಳು ಉತ್ತಮವಾದ ಫಲವನ್ನ ಕೊಡುವಂತದ್ದಾಗಿದೆ. ದೇವರು ಈ ಕೃಪೆಯನ್ನ ಅನೇಕರ ಜೀವಿತದಲ್ಲಿ ಪಡೆದುಕೊಂಡು ಅದರಲ್ಲಿ ಸಂಪೂರ್ಣತೆಯ ಮಟ್ಟವನ್ನು ಮುಟ್ಟುವ ಹಾಗೆ ಕಾರ್ಯ ಮಾಡುವಂತವ್ರು. ದೀಕ್ಷಾ ಸ್ನಾನ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ಜೀವಿಸುವುದಕ್ಕೆ, ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಯುವುದಕ್ಕೆ ದೇವರು ಮಾಡುವಂತ ಒಂದು ಉನ್ನತವಾದಂತ ಕೃಪೆಯ ಪ್ರಕ್ರಿಯೆಯಾಗಿದೆ. ಇದು ಈ ಭೂಮಿ ಮೇಲೆ ನಾವು ನಮ್ಮನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನ ನಮ್ಮ ದೇವರನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನಿಗೆ, ಆತನ ಚಿತ್ತಕ್ಕೆ ಅನುಗುಣವಾಗಿ ಬದುಕುವಂತ ಒಡಂಬಡಿಕೆಯನ್ನ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಕರ್ತನ ಚಿತ್ತವು ನೆರವೇರುವುದಕ್ಕೆ ಪ್ರಯಾಸ ಪಡುವಂತ ಒಂದು ವಾಗ್ದಾನದೊಡನೆ ಆತನ ಜೊತೆಯಲ್ಲಿ ಹೆಜ್ಜೆ ನೀಡುವಂತ ಒಂದು ಅವಕಾಶವಾಗಿದೆ. ಈ ಅವಕಾಶ ಮನಪೂರ್ವಕವಾಗಿ ಸ್ವಇಚ್ಛೆಯಿಂದ ಯಾರು ತೀರ್ಮಾನಗಳನ್ನ ತೆಗೆದುಕೊಂಡು ಕರ್ತನಿಗೆ ಸಂಪೂರ್ಣವಾಗಿ ತಮ್ಮ ಹೃದಯವನ್ನು ಒಪ್ಪಿಸಿಕೊಡುತ್ತಾರೋ ಅವರಿಗೆ ದೇವರು ಹೊಸದಾಗಿ ಹುಟ್ಟುವಂತ ಅನುಭವವನ್ನು ಕೊಡುವಂತದ್ದಾಗಿದ್ದಾರೆ. ಮತ್ತು ಈ ಹೊಸದಾದಂತ ಹುಟ್ಟಿದಂತ ಅನುಭವವು ದಿನದಿಂದ ದಿನಕ್ಕೆ ಪರಲೋಕ ರಾಜ್ಯದ ಮಾರ್ಗದಲ್ಲಿ ನಡೆಸುತ್ತಾ ಅಂತ್ಯದಲ್ಲಿ ಪರಲೋಕದ ದೇವರ ಸನ್ನಿಧಾನಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿದೆ. ಇದು ಮನುಷ್ಯನಿಗೆ ದೇವರ ಉಚಿತಾರ್ಥವಾದ ವರವಾಗಿದೆ ಮತ್ತು ಉನ್ನತವಾದ ಕೃಪೆಯಾಗಿದೆ. ತಪ್ಪಿ ಹೋದ ಮಗನು ತನ್ನ ಸ್ವಾಸ್ಥ್ಯವನ್ನೆಲ್ಲ ಕಳೆದುಕೊಂಡು ನಾಶ ಮಾಡಿಕೊಂಡ ಮೇಲೆ ತಂದೆಯ ಮನೆಯಲ್ಲಿ ಆತನಿಗೆ ಯಾವ ಪಾಲು ಇರುವುದಿಲ್ಲ. ಆತನಿಗೆ ಉಳಿದಿರುವಂಥದ್ದು ಕೇವಲ ತಾನು ಮಾಡಿದ್ದನ್ನ ಅನುಭವಿಸುವಂಥದ್ದು, ಅಂದರೆ ನಿತ್ಯವಾದಂತ ನಾಶನ. ಆದರೆ ದೇವರ ಕೃಪೆ ಇನ್ನೊಂದು ಅವಕಾಶವನ್ನ ಆತನಿಗೆ ಒದಗಿಸಿಕೊಟ್ಟಾಗ ಮತ್ತೆ ತಂದೆಯ ರಾಜ್ಯದಲ್ಲಿ, ತಂದೆಯ ಮನೆಯಲ್ಲಿ ಆತನು ಹೋಗಿ ಆತನ ಸನ್ನಿಧಾನದಲ್ಲಿ ಯಾವ ಅಳುಕು ಅಂಜಿಕೆ ಇಲ್ಲದೆ ಮತ್ತೆ ಮೊದಲಿನಂತೆ ಆತನ ಜೊತೆಯಲ್ಲಿ ಜೀವಿಸುವಂತ ಒಂದು ಅವಕಾಶವನ್ನ ಕೊಡುವಂಥದ್ದಾಗಿದೆ ಮತ್ತು ಅದನ್ನ ಪಡೆದುಕೊಳ್ಳುವಂಥದ್ದಾಗಿದೆ. ಅದನ್ನ ದೇವರು ಕೃಪೆಯಿಂದ ಮಾನವನ ಜೀವಿತಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ದೇವರ ಭಯಭಕ್ತಿಯಲ್ಲಿ ಬದುಕಲು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಂತ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ತಂದೆಯ ಮನೆಯಲ್ಲಿ ಮತ್ತೆ ಮಕ್ಕಳಾಗಿ ಆತನ ಜೊತೆಯಲ್ಲಿ ಮಕ್ಕಳಂತೆ ಅಧಿಕಾರದಿಂದ ಬದುಕುವಂತ ಒಂದು ಅವಕಾಶವನ್ನ ಕೊಡುವಂತ, ಅದು ಪರಲೋಕ ರಾಜ್ಯದ ಸ್ವಾಸ್ಥ್ಯದಲ್ಲಿ ತಿರುಗಿ ಪಾಲನ್ನ ಹೊಂದುವಂತ ಒಂದು ಅವಕಾಶ. ಈ ಅವಕಾಶವನ್ನ ದೇವರು ದೀಕ್ಷಾ ಸ್ನಾನದ ಮುಖಾಂತರವಾಗಿ ಈ ಭೂಮಿ ಮೇಲೆ ಕೊಟ್ಟಿದ್ದಾರೆ. ಆದರೆ ಹೊಸದಾಗಿ ಹುಟ್ಟಿದಂತ ಅನುಭವ ಅಂದಿನಿಂದ ನಮ್ಮ ಜೀವಿತಕ್ಕೆ ಒದಗಿ ಬರಬೇಕಾಗಿದೆ. ಹೊಸದಾಗಿ ಹುಟ್ಟಿದ್ದೇನೆ ಎಂಬತಕ್ಕಂಥ ಅನುಭವ ನಮಗೆ ಬರಬೇಕಾದ್ರೆ ನಮ್ಮ ಹಳೆಯದಾದಂತ ಜೀವಿತದ ಕುರಿತಾದಂತ ತಿಳುವಳಿಕೆ ಕೂಡ ನಮ್ಗೆ ಇರಬೇಕಾಗಿದೆ. ನಾನು ಪಾಪದ ಪಾಲಿಗೆ ಸತ್ತು ಜೀವದ ಪಾಲಿಗೆ ಜೀವಿಸಲು
ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಿದ್ದೇನೆ ಎಂಬತಕ್ಕಂಥ ಅರಿವು ತಿಳುವಳಿಕೆ ನಮಗೆ ಬೇಕಾಗಿದೆ. ಈ ದೀಕ್ಷಾ ಸ್ಥಾನಕ್ಕೆ ಬರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪಾಪವನ್ನ ತೊಳೆದುಕೊಳ್ಳುವುದಕ್ಕಾಗಿ, ತನ್ನ ಪಾಪದ ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕಾಗಿ, ಸೈತಾನನ ದಾಸತ್ವದಿಂದ ಬಿಡುಗಡೆ ಹೊಂದಿ ಕ್ರಿಸ್ತನ ಮಗನಾಗಿ ತಂದೆಯ ರಾಜ್ಯದಲ್ಲಿ ಪಾಲು ಹೊಂದುವುದಕ್ಕೋಸ್ಕರ ದೇವರನ್ನ ಅಂಗೀಕಾರ ಮಾಡಿಕೊಳ್ಳುವಂತ ತಿಳುವಳಿಕೆಯೊಂದಿಗೆ ದೀಕ್ಷಾಸ್ಥಾನದ ಸನ್ನಿಧಾನಕ್ಕೆ ಬರಬೇಕಾಗಿದೆ. ಇದು ಸ್ವ ಇಚ್ಛೆಯಿಂದ ದೇವರ ಆತ್ಮನಿಂದ ನಡೆಸಲ್ಪಟ್ಟು ಆ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾದ್ರೆ ದೇವರ ರಾಜ್ಯದ ವಿಷಯವಾದಂತ ಪರಿಜ್ಞಾನ ಒಬ್ಬ ವ್ಯಕ್ತಿಗೆ ಇರಬೇಕಾಗುತ್ತೆ. ಅದಕ್ಕಾಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವಂತ ಒಬ್ಬ ವ್ಯಕ್ತಿಗೆ ದೇವರ ವಾಕ್ಯದ ಸರಿಯಾದಂತಹ ಮಾಹಿತಿಗಳು, ದೇವರ ಆಲೋಚನೆಗಳು, ದೇವರ ಕಾರ್ಯಗಳು, ದೇವರ ಯೋಜನೆಗಳು, ಮಾನವನ ಜೀವಿತದಲ್ಲಿ ದೇವರು ಮಾಡಿರುವಂತಹ ರಕ್ಷಣೆಯ ಯೋಜನೆಯ ತಿಳುವಳಿಕೆ ಹೊಂದಿಕೊಂಡವರಾಗಿ ಅಲ್ಲಿಗೆ ಬರಬೇಕು. ಯೇಸು ಕ್ರಿಸ್ತನ ಶಿಲುಬೆಯ ಮೇಲನ ಮರಣದ ಪ್ರಕ್ರಿಯೆಯ ನಿಜವಾದ ಅರ್ಥವನ್ನ ತಿಳಿಯದೆ ಒಬ್ಬ ವ್ಯಕ್ತಿ ದೀಕ್ಷಾಸ್ಥಾನವನ್ನ ತೆಗೆದುಕೊಳ್ಳುವುದಾದ್ರೆ ಆತನು ಶಿಲುಬೆಗೇರಿಸಿದಂತ ಕ್ರಿಸ್ತನನ್ನ ಮತ್ತೆ ಶಿಲುಬೆಗೇರಿಸಲು ಭಯಪಡುವುದಿಲ್ಲ. ಆದರೆ ಯಾವ ವ್ಯಕ್ತಿ ಶಿಲುಬೆಯ ಮೇಲನ ಮರಣವನ್ನ ಅದರ ಬೆಲೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ತಾನೋ ಆ ವ್ಯಕ್ತಿ ಮತ್ತೆ ದೇವರನ್ನ ಶಿಲುಬೆಗೇರಿಸುವಂತ ಪ್ರಯತ್ನವನ್ನ ಮಾಡುವುದಿಲ್ಲ. ಅಂದರೆ ತನ್ನ ಜೀವಿತದಲ್ಲಿ ಮತ್ತೆ ಪಾಪದ ಬಲೆಗೆ ಸಿಕ್ಕಿಕೊಳ್ಳುವುದಿಲ್ಲ, ಪಾಪದ ಹೆಜ್ಜೆಯನ್ನು ಇಡಲಿಕ್ಕೆ ಹಿಂದಕ್ಕೆ ತಿರುಗಿ ನೋಡುವುದಿಲ್ಲ, ಪಾಪವನ್ನು ಆಶಿಸುವುದಿಲ್ಲ. ಬದಲಾಗಿ ತಾನು ಮಾಡುವುದನ್ನೆಲ್ಲವನ್ನ ಯೇಸು ಕ್ರಿಸ್ತನ ಕೃಪೆಯ ಹಸ್ತಕ್ಕೆ ಒಪ್ಪಿಸಿ ಕ್ರಿಸ್ತನ ಇಚ್ಛೆಗೆ ತನ್ನನ್ನು ಒಪ್ಪಿಸಿಕೊಟ್ಟು ದೇವರ ಮಹಿಮೆಗಾಗಿ ತಾನು ಜೀವಿಸಲು ಪ್ರಯಾಸ ಪಡುವಂತಾಗಿದ್ದಾನೆ. ಅಂತ ಒಂದು ಉನ್ನತವಾದಂತ ಜೀವಿತವನ್ನ ಮಾನವನ ಜೀವಿತದಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರು ನಮ್ಮ ಸ್ವಂತ ಬಲದಿಂದ ಆ ಉನ್ನತವಾದ ಜೀವಿತವನ್ನ ಅನುಭವಿಸಲು, ಪಡೆದುಕೊಳ್ಳಲು ಮತ್ತು ಆ ಜೀವಿತದಲ್ಲಿ ಮುನ್ನಡೆಯಲು ನಮಗೆ ಶಕ್ತಿ ಇಲ್ಲದೆ ಇರುವುದರಿಂದ ಯೇಸು ಸ್ವಾಮಿ ದೀಕ್ಷಾಸ್ಥಾನ ಹೊಂದಿದ ಕೂಡಲೇ ಆಕಾಶದಿಂದ ಪಾರಿವಾಳದ ಹಾಗೆ ಹೇಗೆ ಪವಿತ್ರಾತ್ಮನು ಇಳಿದು ಬಂದನು, ಹಾಗೆಯೇ ದೀಕ್ಷಾಸ್ಥಾನ ಪಡೆಯುವಂತಹ ಸಮಯದಲ್ಲಿ ಪ್ರತಿಯೊಬ್ಬ ತನ್ನನ್ನು ಅಂಗೀಕಾರ ಮಾಡಿಕೊಂಡಂತ ತನ್ನ ಮಗನಿಗೆ, ತನ್ನ ಮಗಳಿಗೆ ತನ್ನ ಇಚ್ಛೆಯನ್ನ ಅರಿತು ಅದರಂತೆ ನಡೆಯಲು ಬೇಕಾದಂತ ಶಕ್ತಿಯನ್ನ, ಬಲವನ್ನು, ಬೆಳಕನ್ನು ಕೊಡುವುದಕ್ಕೋಸ್ಕರ ದೇವರು ತನ್ನ ಆತ್ಮನನ್ನ ಕಳಿಸಿಕೊಡುವಂತ ಪರಿಶುದ್ಧಾತ್ಮ ದೇವರು ದೀಕ್ಷೆ ಹೊಂದುವ ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಬಂದು ನೆಲೆಸುವಂತವನಾಗಿದ್ದ. ಅಂದಿನಿಂದ ಮುಂದೆ ದೇವರ ವಾಕ್ಯದ ಮುಖಾಂತರವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕರ್ತನ ರಾಜ್ಯದ ವಿಷಯವಾದಂತ ಜ್ಞಾನದಲ್ಲಿ ಬೆಳೆಯುತ್ತಾ ದಿನನಿತ್ಯವೂ ಪರಲೋಕ ರಾಜ್ಯದ ಹೊಸದಾದಂತ ಸತ್ಯವನ್ನ ತಿಳಿಯುತ್ತಾ ತಾನು ಹಿಂದೆ ಮಾಡುತ್ತಿದ್ದಂತ ಪ್ರತಿಯೊಂದು ಪಾಪವು, ಪ್ರತಿಯೊಂದು ಕಾರ್ಯಗಳು, ದಿನನಿತ್ಯವೂ ಯಾವುದೇ ಒಂದು ತಪ್ಪು ಅಪರಾಧ ನಡೆಯುವಾಗ ಅದು ತಪ್ಪು, ಇದು ಪಾಪ ಎಂತಕ್ಕಂಥ ತಿಳುವಳಿಕೆಯನ್ನು ಹೊಂದಿದವರಾಗಿ ದೇವರಿಗೆ ಭಯ ಪಡುತ್ತಾ ಪಾಪದ ಬಂಧನದಿಂದ ಬಿಡುಗಡೆ ಹೊಂದುತ್ತಾ ದೇವರ ಸನ್ನಿಧಾನದಲ್ಲಿ ನೀತಿಯನ್ನ ಹೆಜ್ಜೆ ಇಡುವಂತಹ ಕೃಪೆಯನ್ನ ಪವಿತ್ರಾತ್ಮ ದೇವರು ಕೊಡುವಂತನಾಗಿದ್ದಾರೆ. ಇದು ದೇವರು ತನ್ನನ್ನ ಪ್ರೀತಿಸಲು ನಮಗೆ ಕೊಡುವಂತ ದೊಡ್ಡ ಅವಕಾಶ ಮತ್ತು ಆತನ ಕೃಪೆ. ಈ ಕೃಪೆಯನ್ನ ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದ್ರೆ ಆ ಪಾಪಕ್ಕೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೀತಿ ಜೀವಿತದಲ್ಲಿ ಜೀವಿಸುವಂತ ಕೃಪೆಯನ್ನ ಹೊಂದಿದ ಮೇಲೆ ಪರಿಶುದ್ಧತೆಯಲ್ಲಿ ಪಾಲು ಹೊಂದುತ್ತಾ
ದಿನನಿತ್ಯವೂ ಪರಿಶುದ್ಧರಾಗಿ ಜೀವಿಸಬೇಕೆಂಬುದು ದೇವರ ಚಿತ್ತವಾಗಿದೆ. ತನ್ನನ್ನು ನಂಬುವಂತ ಅವಕಾಶ ಈ ಭೂಮಿ ಮೇಲೆ ಎಲ್ಲರಿಗೂ ಸಿಕ್ಕಿದರು, ಎಲ್ಲರಿಗೂ ಕೊಟ್ಟರು. ಎಲ್ಲರೂ ಸಹ ಯೇಸು ಕ್ರಿಸ್ತನನ್ನ ನಂಬುವುದಿಲ್ಲ, ನಂಬಿದರೂ ಪಾಪವನ್ನ ಬಿಡೋದಿಲ್ಲ. ಆದರೆ ಕೆಲವರು ಮಾತ್ರ ಯೇಸು ಕ್ರಿಸ್ತನನ್ನ ನಂಬಿದ ಮೇಲೆ ಆ ನಂಬಿಕೆಗೆ ಯೋಗ್ಯರಾಗಿ ನಡೆಕೊಳ್ಳುವಂತ ಅವಕಾಶವನ್ನ ಪಡಿತಾರೆ. ತಂದೆಯಾದ ದೇವರ ಸನ್ನಿಧಾನದಲ್ಲಿ ದಿನಾಲು ಕರ್ತನಿಗೆ ಭಯಪಡುವವರಾಗಿ, ದೇವರ ಆತ್ಮನಿಂದ ನಡೆಸಲ್ಪಡುವವರಾಗಿ, ತಮಗೆ ಕೊಟ್ಟಿರುವಂತ ನಿತ್ಯ ಜೀವದ ಅಮೂಲ್ಯವಾದಂತ ಬೆಲೆಯನ್ನು ಅರ್ಥ ಮಾಡಿಕೊಂಡು ಅದನ್ನ ಕಳಕೊಳ್ಳದೆ ಅದಕ್ಕಾಗಿ ಪ್ರಯಾಸ ಪಡುತ್ತಾ ಹೋರಾಟ ಮಾಡುತ್ತಾ ಈ ಭೂಮಿ ಮೇಲೆ ಕೊನೆಯವರೆಗೂ ಆ ಒಂದು ಉನ್ನತವಾದಂತ ಬಾಧ್ಯತೆಗಾಗಿ ಪ್ರಯಾಸ ಪಡುವಂತರಾಗಿದ್ದಾರೆ. ತಂದೆಯ ಮನೆಯನ್ನ ಸೇರುವಂತ ಪ್ರಯಾಸ. ಇದರಲ್ಲಿ ದೇವರು ತಾನೇ ತನ್ನ ಕೃಪೆಯಿಂದ ತನ್ನ ಕಾರ್ಯವನ್ನ ಮಾಡುವಂತರಾಗಿದ್ದಾರೆ. ಇಟ್ಟು ಹೋಗಿದ್ದಂತ ಪಾತ್ರೆಗಳು ನಾವು ಆಗಿದ್ದೇವೆ. ಅದು ಇವತ್ತು ಸ್ವಾಮಿ ಮತ್ತೆ ನಮ್ಮನ್ನ ಮರುಸೃಷ್ಟಿ ಮಾಡಿದ ಯೇಸು ಕ್ರಿಸ್ತನ ಶಿಲುಬೆಯ ಮೇಲನ ಮರಣದಿಂದ, ಆತನು ಸುರಿಸಿದಂತ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪಗಳನ್ನ ತೊಳೆದು ಶುದ್ಧ ಮಾಡಿ ತನಗೆ ಮೆಚ್ಚಿಕೆಯಾದ ಪಾತ್ರೆಯನ್ನಾಗಿ ಮತ್ತೆ ರೂಪಿಸಿ ಆ ಪಾತ್ರೆಯನ್ನ ತನ್ನ ಘನತೆಗಾಗಿ ಉಪಯೋಗಿಸಿಕೊಳ್ಳಲು ಮತ್ತೊಂದು ಅವಕಾಶವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಈಗ ಈ ಪಾತ್ರೆ ನಮ್ಮ ಕೈಯಲ್ಲಿದ್ರು ಅದನ್ನ ಸ್ವಂತ ಮನಸ್ಸಿನಿಂದ ಸ್ವ ಇಚ್ಛೆಯಿಂದ ಈ ಪಾತ್ರೆಯನ್ನ, ಈ ಶರೀರವೆಂಬ ಈ ಪಾತ್ರೆ, ಈ ದೇಹವೆಂಬ ಈ ಪಾತ್ರೆಯನ್ನ ಕ್ರಿಸ್ತನ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಸಜೀವ ಯಜ್ಞವನ್ನಾಗಿ ಆತನಿಗೆ ಮತ್ತೆ ಆತನ ಕೃಪಾಸ್ತಕ್ಕೆ ಒಪ್ಪಿಸಿಕೊಳ್ಳುವಂತ ಜೀವಿತ ನಮ್ಮದಾಗಬೇಕಾಗಿದೆ. ಯಾವ ವ್ಯಕ್ತಿ ತನ್ನ ಹೃದಯವನ್ನ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳುವುದಿಲ್ಲವೋ ಅವನು ಮತ್ತೆ ಹೊಸದಾದಂತ ಅನುಭವದೊಡನೆ ಹೊಸದಾದಂತ ಜೀವಿತವನ್ನ ಹೊಸದಾಗಿ ಸಿಗುವಂತ ರಾಜ್ಯಕ್ಕೆ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ಸ್ವಾಮಿ ಪೌಲನ ಮುಖಾಂತರವಾಗಿ 12ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಹೇಳ್ತಾರೆ. ನಿಮ್ಮ ನಿಮ್ಮ ದೇಹಗಳನ್ನ ಸಜೀವ ಯಜ್ಞವನ್ನಾಗಿ ಅರ್ಪಿಸಲಿ ಎಂಬುದಾಗಿ. ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ದೀಕ್ಷಾ ಸ್ನಾನ ಹೊಂದಿ ಪವಿತ್ರಾತ್ಮನ ಬಲವನ್ನ ಪಡೆದುಕೊಂಡವರಾದ ಮೇಲೆ ನಾವು ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವಂತ ಹಂಗಿನಲ್ಲಿ ಇದ್ದೇವೆ ಎಂಬುದನ್ನ ಎಂದಿಗೂ ಮರೆಯಬಾರದು. ಮತ್ತು ದೇವರ ಚಿತ್ತವನ್ನ ನೆರವೇರಿಸುವುದೇ ಈ ಭೂಮಿ ಮೇಲೆ ನಮಗಿರುವಂತ ಉನ್ನತವಾದಂತ ಗುರಿ ಎಂಬುದನ್ನು ಕೂಡ ನಾವೆಂದಿಗೂ ಮರೆಯಬಾರದು. ಮತ್ತು ಈ ಭೂಮಿ ಮೇಲೆ ನಾವು ಬದುಕುತ್ತಿರುವುದು ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ, ದೇವರ ಸಂಕಲ್ಪವನ್ನ ನೆರವೇರಿಸುವುದಕ್ಕಾಗಿ ಎಂಬುದನ್ನ ಎಂದಿಗೂ ಮರೆಯಬಾರದು. ಮತ್ತು ಆ ದೇವರ ಸಂಕಲ್ಪವು ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ಕರ್ತನ ಆತ್ಮನು ನಮ್ಮನ್ನ ನಡೆಸುವಂತನಾಗಿದ್ದಾನೆ ಎಂಬುದನ್ನು ಕೂಡ ಎಂದಿಗೂ ಮರೆಯಬಾರದು. ಮತ್ತು ನಾನು ಮಾಡುವಂತ ಒಂದು ತಪ್ಪು ಮತ್ತೆ ನನ್ನನ್ನ ಸೈತಾನನ ವಶಕ್ಕೆ ಒಪ್ಪಿಸಿಕೊಡುವಂತದ್ದಾಗಿದೆ. ಆ ಕಾರಣದಿಂದ ದೇವರ ಚಿತ್ತವನ್ನ ಮೀರಿ ದೇವರ ಭಯಭಕ್ತಿಯನ್ನ ಅಲ್ಲಗಳೆದು ಯಾವ ಕಾರಣಕ್ಕೂ ಮತ್ತೆ ಪಾಪವನ್ನ ಹಿಂತಿರುಗಿ ನೋಡದೆ ಕ್ರಿಸ್ತನ ಶಿಲುಬೆಯನ್ನ ನೋಡುತ್ತಾ ಕ್ರಿಸ್ತನಿಗಾಗಿ ಜೀವಿಸಲು ದಿನನಿತ್ಯವೂ ಕ್ರಿಸ್ತನ ಹೆಜ್ಜೆಗೆ ಹೆಜ್ಜೆ ನೋಡುತ್ತಾ ಮುಂದೆ ಸಾಗಬೇಕೆಂಬುದನ್ನು ಕೂಡ ನಾವು ಮರೆಯಬಾರದಾಗಿ. ಪ್ರತಿನಿತ್ಯವೂ ಇಂಥ ಉನ್ನತವಾದಂತ ಆತ್ಮೀಯ ಜೀವಿತವನ್ನ ಅನುಭವಿಸುವುದಕ್ಕೋಸ್ಕರ ಸ್ವಾಮಿ ನಮ್ಮನ್ನ ಹೊಸ ಪಾತ್ರೆಯನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮನ್ನ ಈ ಆತ್ಮೀಯ ಜೀವಿತದಲ್ಲಿ ದೇವರ ಸಂಬಂಧದಲ್ಲಿ ನಿರಂತರವೂ ಜೀವಿಸುತ್ತಾ ಆತನ ಕೃಪೆಯಲ್ಲಿ ಬೆಳೆಯುತ್ತಾ ಆತನ ರಾಜ್ಯಕ್ಕೆ ಸಿದ್ಧವಾಗುವಂತ ಅವಕಾಶವನ್ನ ನಮಗೆ ಕೊಟ್ಟಿದ್ದಾರೆ. ಈ ಜೀವಿತದಲ್ಲಿ ಆತನ ಜೊತೆಯಲ್ಲಿ ದಿನನಿತ್ಯವೂ ನಾವು ನಡೆಯುವುದಾದರೆ ಮಾತ್ರ ಆತನ ಸಂಗಡ ಆತನು ಇರಬೇಕಾದಂತ ಸ್ಥಳಕ್ಕೆ ನಾವು ಸೇರುವಂತವರಾಗ್ತೇವೆ. ಆದ ಕಾರಣ ದೀಕ್ಷಾ ಸ್ನಾನದ ಮುಖಾಂತರವಾಗಿ ದೇವರ ಮಕ್ಕಳಾದ ನಮಗೆ ಮತ್ತೊಮ್ಮೆ ದೇವರ ರಾಜ್ಯವನ್ನು ನೋಡುವಂತ ಅವಕಾಶ. ಅದು ಯೇಸು ಕ್ರಿಸ್ತನ ಪುನರುತ್ಥಾನದ ಮುಖಾಂತರ
ಯೇಸು ಕ್ರಿಸ್ತನ ಮರಣದ ಮುಖಾಂತರ, ಆತನು ಸುರಿಸಿದಂತ ಪರಿಶುದ್ಧವಾದ ರಕ್ತದ ಮುಖಾಂತರ ಈ ಕೃಪೆಯನ್ನ ಮತ್ತೆ ನಾವು ನಿರರ್ಥಕ ಮಾಡಿಕೊಳ್ಳುವುದಾದರೆ ಮತ್ತೆ ನಮಗೆ ಇಂಥ ಕೃಪೆಯನ್ನ ಪಡೆದುಕೊಳ್ಳುವಂತ ಅವಕಾಶವು ಮತ್ತೆ ಮತ್ತೆ ಒದಗಿ ಬರುತ್ತೆ. ಹೇಗೆ ಕ್ರಿಸ್ತನು ಒಂದೇ ಸಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಪಾಪವು ನಿವಾರಣೆ ಮಾಡುವುದಕ್ಕೆ ಯಜ್ಞವನ್ನಾಗಿ ಅರ್ಪಿಸಿಕೊಟ್ಟನೋ, ಬಲಿಯಾದನೋ, ಅದೇ ರೀತಿ ಒಂದೇ ಸಾರಿ ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ಳುವುದು, ಹೊಸದಾಗಿ ಹುಟ್ಟುವುದು, ಹೊಸದಾದ ಅನುಭವವನ್ನು ಪಡೆದುಕೊಳ್ಳುವುದು ಆಗಿರುವಂತದ್ದಾಗಿದೆ. ಆ ಹೊಸದಾದಂತ ಅನುಭವವನ್ನ ನಾವು ಪಡೆದುಕೊಂಡ ಮೇಲೆ ಮತ್ತೆ ನಾವು ಹಳೆಯ ಜೀವಿತಕ್ಕೆ ಕಾಲಿಡುವುದಾದ್ರೆ ಆ ಒಂದೇ ಒಂದು ಕೃಪೆಯನ್ನ ನಾವು ಕಳೆದುಕೊಳ್ಳುವಂತರಾಗ್ತದೆ. ಆದರೆ ಆ ಅನುಭವದಲ್ಲಿ ದಿನನಿತ್ಯವೂ ಬೆಳೆಯುತ್ತಾ, ಪಾಪದ ಪಾಲಿಗೆ ಸಾಯುತ್ತಾ, ಕ್ರಿಸ್ತನ ಪಾಲಿಗೆ ಜೀವಿಸುತ್ತಾ, ನಿತ್ಯ ಜೀವಕ್ಕಾಗಿ ಎಂತ ಕಷ್ಟ, ಎಂತ ಶೋಧನೆ, ಎಂತ ಸಮಸ್ಯೆ, ಯಾವುದೇ ರೀತಿಯಾದಂತ ಈಗ ಲೋಕದ ದುರಿಚ್ಛೆಗಳಿಗೆ ನಾವು ಬಲಿಯಾಗದೆ ಎಲ್ಲಾ ಸಮಯದಲ್ಲಿಯೂ ಕ್ರಿಸ್ತನಿಗಾಗಿಯೇ, ಕ್ರಿಸ್ತನ ಮಹಿಮೆಗಾಗಿಯೇ ಬದುಕಲು ಎಲ್ಲಾ ಹೋರಾಟದಲ್ಲಿಯೂ ಆತ್ಮನ ಬಲದಿಂದ ಜಯಶಾಲಿಗಳಾಗಿ ಜೀವಿಸುತ್ತಾ ಮುಂದೆ ಹೋಗುವುದಾದರೆ ನಿಶ್ಚಯವಾಗಿ ದೇವರು ತನ್ನ ಕೃಪೆಯಿಂದ ಮತ್ತೊಮ್ಮೆ ನಮಗೆ ವಾಗ್ದಾನ ಮಾಡಿರುವಂತ ಅನಿತ್ಯ ಜೀವದ ಬಾಧ್ಯತೆಯನ್ನ ನಮಗೆ ಕೊಡುವಂತವನಾಗಿದ್ದಾರೆ. ಅದಕ್ಕಾಗಿ ಪ್ರತಿನಿತ್ಯವೂ ಪ್ರತಿಯೊಬ್ಬ ಮನುಷ್ಯನು ತನ್ನ ಸ್ವಂತ ಇಚ್ಛೆಯನ್ನ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಡಬೇಕಾಗಿ, ನಮ್ಮ ಸ್ವಂತ ಇಚ್ಛೆ ನರಕಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿ, ಆದರೆ ದೇವರ ಚಿತ್ತವನ್ನು ಅರಿತು ಅದರಂತೆ ನಡೆದುಕೊಳ್ಳುವುದಾದರೆ ದಿನನಿತ್ಯವೂ ನಾವು ದೇವರ ಇಚ್ಛೆಯನ್ನ ಅರಿತು ನಡೆಯುವಂತರಾಗ್ತೇವೆ. ಯೇಸು ಕ್ರಿಸ್ತನ ಹೆಜ್ಜೆ ನೀಡುವಂತರಾಗ್ತೇವೆ. ಯೇಸು ಕ್ರಿಸ್ತನ ಜೊತೆಯಾಗಿ ಪರಲೋಕ ರಾಜ್ಯಕ್ಕೆ ಸಾಗುವಂತರಾಗ್ತೇವೆ ಮತ್ತು ನಿಶ್ಚಯವಾಗಿ ತಂದೆಯ ರಾಜ್ಯದಲ್ಲಿ ಆತನ ಜೊತೆಯಲ್ಲಿ, ಆತನಿರುವಂತ ಸ್ಥಳದಲ್ಲಿ ನಿರಂತರವೂ ನಾವು ಜೀವಿಸುವಂತ ಹಕ್ಕನ್ನ, ಆ ಬಾಧ್ಯತೆಯನ್ನ ಪಡೆದುಕೊಳ್ಳುವಂತರಾಗ್ತೇವೆ. ಅದು ಕ್ರಿಸ್ತನು ಬಂದ ಮೇಲೆ ತಾನು ವಾಗ್ದಾನ ಮಾಡಿದಂತ ಪ್ರತಿಯೊಬ್ಬ ತನ್ನ ಮಗನಿಗೂ ತನ್ನ ಮಗಳಿಗೂ ದೇವರು ಕೊಡುವಂತರಾಗ್ತದೆ. ಈ ಹೊಸದಾದಂತ ಜೀವಿತವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಹೊಸದಾದಂತ ಈ ಜೀವಿತವನ್ನ ತನ್ನ ಕೃಪೆಯಿಂದ ನಮಗೆ ಕೊಟ್ಟಿದ್ದಾನೆ. ಆದುದರಿಂದ ಈ ಉನ್ನತವಾದಂತ ಈ ಕೃಪೆಯನ್ನ ನಿರರ್ಥಕ ಮಾಡಿಕೊಳ್ಳದೆ ಪವಿತ್ರಾತ್ಮನ ಬಲದಿಂದ ದಿನನಿತ್ಯವೂ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆದು ಆತನ ರಾಜ್ಯಕ್ಕೆ ಸೇರುವ ಹಾಗೆ ದೇವರ ಮಕ್ಕಳಾದ ನಮ್ಮೆಲ್ಲರನ್ನ ಪರಿಶುದ್ಧಾತ್ಮ ದೇವರು ತನ್ನ ಕೃಪೆಯ ಹಸ್ತದಲ್ಲಿಟ್ಟು ಪರಾಮರ್ಶಿ ನಡೆಸಿ ಜಯಶಾಲಿಗಳನ್ನಾಗಿ ಮಾಡಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಮತ್ತು ಅನಿತ್ಯವಾದಂತ ಜೀವದಲ್ಲಿ ಸೇರುವ ಹಾಗೆ ನಿತ್ಯ ರಾಜ್ಯದಲ್ಲಿ ನಮ್ಮನ್ನ ಸೇರಿಸಲಿ ಅಂತ ಕೃಪೆಯೊಂದಿಗೆ ದಿನನಿತ್ಯವೂ ಪ್ರತಿದಿನವೂ ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನಮ್ಮ ಹಾಗೆಯೇ ದೇವರನ್ನ ಅರಿಯಬೇಕಾದಂತ ಕೋಟಿ ಕೋಟಿ ಜನರು ಈ ಭೂಮಿ ಮೇಲೆ ಇದ್ದು ಪಾಪವೆಂಬ ದಾಸತ್ವದಲ್ಲಿ ಸಿಕ್ಕಿ ಸೈತಾನನಿಗೆ ಗುಲಾಮರಾಗಿ ತಂದೆಯ ರಾಜ್ಯದ ವಿಷಯವಾದಂತಹ ಜ್ಞಾನವನ್ನ ತಿಳಿಯದೆ ಪಾಪವೆಂಬ ಕತ್ತಲಿನಲ್ಲಿ ಬದುಕುತ್ತಿರುವ ಅಂತ ಜನರನ್ನ ದೇವರ ರಾಜ್ಯದ ಬೆಳಕಿಗೆ ನಡೆಸುವಂತ ಅವಕಾಶವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರ ಮಕ್ಕಳಾದಂತ ನಾವು ಈ ಕೊನೆ ಕಾಲದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದಂತ, ಪಾಪದ ವಶದಲ್ಲಿ ಬಿದ್ದಿರುವಂತ, ಸೈತಾನ ಬಂದಲ್ಲಿರತಕ್ಕಂತ ಈ ಲೋಕದಲ್ಲಿ ವಾಸಿಸುತ್ತಿರುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಈ ಭೂಮಿ ಮೇಲೆ ನಮ್ಮ ಹಾಗೆ ಜೀವಿಸುತ್ತಿರುವ ಪ್ರತಿಯೊಬ್ಬ ದೇವರ ಮಕ್ಕಳ ವಿಷಯಕ್ಕಾಗಿ, ದೇವರ ರಾಜ್ಯಕ್ಕಾಗಿ ದೇವರ ಆತ್ಮನು ಅವರನ್ನು ಸಹ ತನ್ನ ಕೃಪೆಯ ಹಸ್ತದಿಂದ ನಮ್ಮನ್ನ ನಡೆಸಲಿ ಎಂಬುದಾಗಿ, ಜನರನ್ನ ಪ್ರೇರಿಸಿ ತನ್ನ ಮಹಿಮೆಗಾಗಿ ಸೇರಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರ ರಾಜ್ಯವು ಈ ಲೋಕದಲ್ಲಿ ಸಾರಲ್ಪಡಬೇಕಾಗಿದೆ, ಪ್ರಸಿದ್ಧಿ ಹೊಂದಬೇಕಾಗಿದೆ. ಪ್ರತಿಯೊಬ್ಬ ಮಾನವನ ಹೃದಯದ ಬಳಿಗೆ ದೇವರ ವಾಕ್ಯವು ತನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನ ಬಳಿಗೆ ನಡೆಸಿಕೊಂಡು ಹೋಗಲು ತೆಗೆದುಕೊಂಡು ಹೋಗಬೇಕಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆತ್ಮನಿಂದ ನಡೆಸಲ್ಪಡುವಂತ ಒಂದು ಅವಕಾಶ ಮತ್ತೆ ಸಿಗಬೇಕಾಗಿದೆ. ಅದಕ್ಕಾಗಿ
ನಾವು ಪ್ರಾರ್ಥಿಸಬೇಕಾಗಿ ದೇವರು ತನ್ನ ಕೃಪೆಯಿಂದ ಈ ಭೂಮಿ ಮೇಲೆ ತನ್ನ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರುವ ಪ್ರತಿಯೊಂದು ಆತ್ಮವನ್ನು ಸಿದ್ಧಪಡಿಸಲಿಕ್ಕಾಗುವಂತೆ ಈ ಕೊನೆ ಕಾಲದಲ್ಲಿ ಸತ್ಯದ ಸುವಾರ್ತೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಲು ತನ್ನ ಆತ್ಮನ ಮುಖಾಂತರವಾಗಿ ತನ್ನ ಕೃಪೆಯಿಂದ ಕಾರ್ಯ ಮಾಡಿ ತನ್ನ ರಾಜ್ಯಕ್ಕೆ ಸೇರಬೇಕಾದಂತ ಪ್ರತಿಯೊಂದು ಆತ್ಮವನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಇವರು ಕಾರ್ಯ ಮಾಡಲಿ ಎಂಬುದಾಗಿ ನಾವು ಅಂಗಲಾಚಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ವಿಶೇಷವಾಗಿ ಪ್ರೇಮನಾಥ್ ಸರ್ ಅವರಿದ್ದಾರೆ. ಅವರು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಈ ಒಂದು ಹೊಸದಾಗಿ ಹುಟ್ಟುವಂತ ಅನುಭವಕ್ಕೆ ಪವಿತ್ರಾತ್ಮ ದೇವರು ನಡೆಸಿಕೊಂಡು ಹೋಗಲಿ, ದೇವರ ರಾಜ್ಯದ ವಿಷಯವಾದಂತ ಸತ್ಯದ ಸುವಾರ್ತೆಯನ್ನ ಅಂಗೀಕಾರ ಮಾಡಿಕೊಳ್ಳುವಂತ ಕೃಪೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಗಲಿ ಮತ್ತು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿಯೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತವು ಕಾರ್ಯ ಮಾಡಿ ದೇವರ ಸೃಷ್ಟಿಸಿದಂತ ಪ್ರತಿಯೊಬ್ಬ ವ್ಯಕ್ತಿಗೂ ನಿತ್ಯ ಜೀವದಲ್ಲಿ ಪಾಲು ಹೊಂದುವಂತ ಕೃಪೆಯನ್ನ ದೇವರು ಅನುಗ್ರಹಿಸಿ ಈ ಭೂಮಿ ಮೇಲೆ ಸಂಪೂರ್ಣವಾಗಿ ಪಾಪದ ಕಲೆಯು ಅಳಿಸಿ ಹಾಕಲ್ಪಟ್ಟು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರು ಜಯಶಾಲಿಗಳಾಗಿ ನಿತ್ಯ ಜೀವನ ಹೊಂದುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Yes, Pastor, let us pray. Our gracious Heavenly Father, we thank you, my Lord, for giving us this wonderful opportunity, Lord, to come to your feet early in the morning hours. To praise you, my Lord, through songs and to hear your voice through your scriptures from your faithful servant, Pastor M. Raju and his family. Lord, we thank you for being with us, being connected to us, my Lord. Thank you for these wonderful moments that you have given to us, my Lord. We also thank you for being with us at the time of worshiping you. Yes, Lord. As one of a man by name Nicodemus, a ruler of the Jews, who came to Jesus by night and said unto him, Rabbi, we know that thou art a teacher come from God, for no man can do these miracles that thou doesn't except God be with him. Jesus answers and said unto him, Very verily I say unto thee, except man born again, he cannot see the kingdom of God. For example, a potter has the power of rectifying the pot in various types if it is spoiled at the time of making a pot. Likewise, our God has the power to rectify our lives, provided we depend on Him, have faith in Him. As a lost son, after losing everything, every wealth, and when he comes back to his father's house, his father accepts his son and gives a place of a son again in his house. The same manner our Lord accepts us once again after a baptism in the name of the Father, Son, and the Holy Spirit. So let's know that this precious life that God has given us, as He has shed His precious blood for our cleansing of sins on the cross of Calvary. We further see in Romans 12, Paul says, I urge you, brothers, in view of God's mercy, to offer your bodies as living sacrifice, holy and pleasing to God. As this is a spiritual act of worship, do not conform any longer to the pattern of this world, says Paul, but be transferred by the renewing of our lives and minds. Because if we walk in our own ways, the way leads to destructions. Whereas if we walk as per the will of God,
it leads to the kingdom of heaven. So, Lord, we thank you for this wonderful message, my servant. We thank you for warning us, my Lord, to be born once again. In the name of the Father, Son, and the Holy Spirit, my Lord, and submit ourselves wholly to God, so that we shall be blessed and our families shall also be blessed. Let us not, my Lord, put our legs in two boats, because one cannot serve two masters at a time. So, Lord, please help us to be with you. Bless our families, children, daughter-in-laws, and grandchildren in a special way. Lord, bless one and all who are bowed down here. Please be with them, my Lord. Fulfill their desires. You know, my Lord, how we are battling in our life in this sinful world. But Lord, we are very much thankful to you for this wonderful message, for these wonderful warnings, and to rectify ourselves, my Lord, to submit ourselves as a living sacrifice. Lord, bless all the people on this earth. Please help them, my Lord, to understand you, the plans of your salvation for us, as you have shed your precious blood 2000 years ago because of our sins, my Lord. Left everything and came down on this earth, suffered, took pains. You were put to shame, not because of your own, but all because of ourselves, my Lord. So, Lord, help us to understand the situation you went through. Lord, help us to be connected to you, walk according to your ways. Lord, I submit the entire world, especially all the human mankind, on your mighty hands, my Lord. And I pray for this wonderful program, my Lord, that is run by your servant, Pastor M. Raju, and his family. Lord, please be with him, pour your wisdom from above, as he's striving hard day and night, my Lord, to bring more and more souls to your feet. Please provide him with all the facilities that is required to run this program smoothly and efficiently. Lord, we thank you for opening our hearts and ears and minds, my Lord, to accept these words and to share these words to the people whom we come across and surrounding us, my Lord. Lord, bless all our near and dear ones, wherever they're there. Please be with them, my Lord. Help them to give all the bad habits, if any, my Lord. And please see that they walk in your ways. Lord, every day, all in the morning, my Lord, we are coming to your feet in order to pray for others who are perishing, my Lord. Please accept our prayers. Though we are not worthy, my Lord, yet, Lord, with your mercy, with your grace, we are here, my Lord, alive. So let the hours that we are spending with you not be in vain, and let it be fruitful, my Lord. Once again, Lord, I submit myself, especially Pastor M. Raju and his family, and all the participants, my Lord, who are bowed down here. Please be with us, lead us and guide us, Lord, and help us to find a place in your kingdom. Once again, I submit one and all, my Lord. I pray in the precious name of Jesus Christ. Amen. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಪ್ರೇಮ ಸರ್ ಅವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ದಯಮಾಡಿ ಅದನ್ನ ತಿಳಿಸಬೇಕು ಅನ್ನೋದಾಗಿ ಕೇಳ್ಕೊಳ್ತೇನೆ.
ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಮತ್ತೊಂದು ಹೊಸ ದಿನವನ್ನ ನಮ್ಮ ಜೀವಿತದಲ್ಲಿ ದಯಪಾಲಿಸಿ ಹೊಸದಾಗಿ ಬದುಕುವಂತ ಹೊಸ ಜೀವಿತವನ್ನ ಮತ್ತೆ ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಆಯುಷ್ಕಾಲದ ದಿನಗಳಲ್ಲಿ ಎಷ್ಟೋ ಕತ್ತಲೆಯ ದಿನಗಳನ್ನ ನಾವು ಕಳೆದಿದ್ದೇವೆ ಸ್ವಾಮಿ. ಕರ್ತನೆ, ನಿನ್ನ ಅಪಾರವಾದ ಕೃಪೆಯಿಂದ ನಿನ್ನ ವಾಕ್ಯದ ಮುಖಾಂತರವಾಗಿ ಸ್ವಾಮಿ, ನಿನ್ನ ಪರಲೋಕದ ರಾಜ್ಯದ ಬೆಳಕನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನು ನಮ್ಮೊಳಗೆ ಪ್ರವೇಶಿಸಿ ನಮ್ಮಲ್ಲಿರುವಂತ ಪಾಪದ ಕತ್ತಲೆಯನ್ನೆಲ್ಲ ತೆಗೆದು ಹಾಕಿದ್ದಕ್ಕಾಗಿ, ಓಡಿಸಿ ಬಿಟ್ಟದಕ್ಕಾಗಿ, ನಮ್ಮಲ್ಲಿ ಹೊಸ ಬೆಳಕನ್ನ ನೀನು ಉಂಟು ಮಾಡೋದಕ್ಕಾಗಿ, ಹೊಸ ಬೆಳಕಿನ ಮಾರ್ಗವನ್ನ ಕಂಡುಕೊಳ್ಳುವಂತ ಕೃಪೆಯನ್ನ ದಯಪಾಲಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಯಾವ ವಿಷಯದಲ್ಲಿಯೂ ಯಾವ ವಿಧದಲ್ಲಿಯೂ ಮತ್ತೊಂದು ಅವಕಾಶವನ್ನ ಪಡೆಯುವುದಕ್ಕೆ ಅರ್ಹರ ಅಲ್ಲದೆ ಇದ್ದಾಗಿ ಸ್ವಾಮಿ, ನೀನು ನಮ್ಮನ್ನ ಅಪಾರವಾಗಿ ಪ್ರೀತಿಸಿ ಕರ್ತನೆ ನನ್ನ ಸ್ವಂತ ಪ್ರಾಣವನ್ನೇ ನಮಗಾಗಿ ಒಪ್ಪಿಸಿಕೊಟ್ಟು ನಮ್ಮನ್ನು ಮತ್ತೆ ಮರುಸೃಷ್ಟಿ ಮಾಡಿದೆಯಪ್ಪ, ಪುನರ್ಜನ್ಮವನ್ನ ನೀಡಿದೆಯಪ್ಪ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಈ ದೇಹವೆಂಬ ಗುಡಾರದಲ್ಲಿ ನಾವಿದ್ದುಕೊಂಡು ಕರ್ತನೆ ನೀತಿಯ ಜೀವಿತದಲ್ಲಿ ನಿನಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಬದುಕಬೇಕಾಗಿದೆ ಕರ್ತನೆ. ನೀನು ಬರುವಾಗ ಈ ಪಾಪವೆಂಬ ಈ ದೇಹವನ್ನ ಸಂಪೂರ್ಣವಾಗಿ ನಾಶಪಡಿಸಿ ನಿತ್ಯ ಜೀವಕ್ಕೆ ಬೇಕಾದಂತ ಯೋಗ್ಯವಾದ ಪರಿಶುದ್ಧವಾದ ದೇಹವನ್ನ ಸಿದ್ಧ ಮಾಡಿಕೊಡುವಂತ ದೇವರಾಗಿದೆ. ಅಲ್ಲಿಯ ತನಕ ಪಾಪದ ವಶದಲ್ಲಿ ಬಿದ್ದಿರುವಂತ ಈ ಮರ್ತ್ಯ ದೇಹದ ಒಳಗೆ ನಾವು ನಿತ್ಯವಾದಂತ ಹೊಸದಾದಂತ ಪರಲೋಕ ರಾಜ್ಯದ ಪರಿಶುದ್ಧತೆಯ ಜೀವಿತವನ್ನ ನಾವು ಕೈಕೊಂಡು ಜೀವಿಸಬೇಕಾಗಿದೆ ಕರ್ತನೆ. ಅದಕ್ಕಾಗಿಯೇ ಈ ಭೂಮಿ ಮೇಲೆ ಹೋರಾಟ ನಡೆದಿದೆ ಕರ್ತನೆ. ಪರಿಶುದ್ಧಾತ್ಮ ದೇವರ ಬಲವು ನಮಗೆ ಬೇಕಾದಲ್ಲಿ ತಂದೆಯಾದ ದೇವರ ಸನ್ನಿಧಾನದಿಂದ ನೀನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪವನ್ನ ತೊಳೆದುಕೊಂಡು ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ನಿತ್ಯ ಜೀವಕ್ಕಾಗಿ ದಿನನಿತ್ಯವೂ ಸ್ವಾಮಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸಬೇಕಾಗಿದೆ. ಇಂತಹ ಒಂದು ಕೃಪೆಯನ್ನ ನಿನ್ನನ್ನು ನಂಬುವಂತ ಪ್ರತಿಯೊಬ್ಬ ಮಾನವನಿಗೂ ನೀನು ದಯಪಾಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದನ್ನ ಸ್ವತಃ ಸ್ವ ಇಚ್ಛೆಯಿಂದ ದೇವರು ಕೊಟ್ಟುವಂತ ಸ್ವಾತಂತ್ರ್ಯವನ್ನ ದೇವರನ್ನ ಆರಿಸಿಕೊಳ್ಳುವುದಕ್ಕೆ ಉಪಯೋಗಿಸಿಕೊಳ್ಳಲ್ಪಟ್ಟು ಪ್ರತಿಯೊಬ್ಬ ವ್ಯಕ್ತಿಯು ನಿನ್ನ ಕೈಗೆ ಮೆಚ್ಚುಗೆಯಾದ ಸಜೀವ ಯಜ್ಞವನ್ನಾಗಿ ತನ್ನನ್ನ ಒಪ್ಪಿಸಿಕೊಡುವಾಗ ಕರ್ತನೆ ಆ ಕೃಪೆಯು ಸಾರ್ಥಕವಾಗುವಂತದ್ದಾಗಿ. ಹೌದು ಸ್ವಾಮಿ, ಅಂತ ಒಂದು ಕೃಪೆ ನಮಗೆ ಕೊಟ್ಟಿದಿ. ಇವತ್ತು ನಿನ್ನ ಪಾದ ಸನ್ನಿಧಾನದಲ್ಲಿ ಕುಳಿತು ನಿನ್ನನ್ನು ಆರಾಧಿಸುವಂತೆ ನಿನ್ನ ಮಕ್ಕಳಾದ ನಮಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ನಮ್ಮ ಪಾಪಗಳನ್ನು ಆತನ ರಕ್ತದಿಂದ ತೊಳೆದುಕೊಂಡು ನಾವು ಪರಿಶುದ್ಧರಾಗಿ ಬದುಕುವಂತ ಕೃಪೆಯನ್ನು ದಯಪಾಲಿಸಿಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಮಗೆ ಮಾತ್ರವಲ್ಲದೆ ನಮ್ಮ ಕುಟುಂಬಕ್ಕೂ ನಮ್ಮ ಮಕ್ಕಳಿಗೂ ಅವಕಾಶವನ್ನ ನೀನು ಕೊಟ್ಟಿದ್ದಿ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಕೃಪೆಯಲ್ಲಿ ಸೇರಿರುವಂತ ನಾವೆಲ್ಲರೂ ಅದನ್ನ ಕಳಕೊಳ್ಳದಂತೆ ಕರ್ತನೆ ನಿನ್ನ ಪರಿಶುದ್ಧತೆಯಲ್ಲಿ ನಾವು ದಿನನಿತ್ಯವೂ ಸ್ವಾಮಿ ನಿನ್ನ ಹೆಜ್ಜೆಗೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗಲಿಕ್ಕಾಗುವಂತೆ ನಿನ್ನ ಆತ್ಮನ ಬಲವನ್ನ ನಿನ್ನ ಮಕ್ಕಳಾದ ನಮ್ಮೆಲ್ಲರಿಗೂ ದಿನನಿತ್ಯವೂ ಅನುಗ್ರಹಿಸಬೇಕೆಂದಾಗಿ ಬೇಡುತ್ತೇನೆ ಸ್ವಾಮಿ. ಶಾರೀರಿಕವಾದ ವಿಷಯವಾದಂತಹ ದುರಿಚ್ಛೆಗಳು ನಮ್ಮನ್ನ ತೊಂದರೆ ಪಡಿಸುವಾಗ ಪವಿತ್ರಾತ್ಮ ದೇವರು ಸ್ವಾಮಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಡೆಯಲು ಬೇಕಾದ ಬಲವನ್ನು ಶಕ್ತಿಯನ್ನು ನಮಗೆ ದಯಪಾಲಿಸಲಿ. ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಪಾಪದ ಎಲ್ಲಾ ಕಲೆಗಳನ್ನ ಅಳಿಸಿ ಹಾಕಿ ಬಿಡಲಿ, ತೊಳೆದು ಬಿಡಲಿ, ಶುದ್ಧ ಮಾಡಲಿ. ಪಾಪದ ಕಲೆಯು ಮತ್ತೆ ನಮ್ಮ ಜೀವಿತದಲ್ಲಿ ಅಂಟುಕೊಳ್ಳದ ಹಾಗೆ ದಿನನಿತ್ಯವೂ ಸ್ವಾಮಿ ನಿನ್ನ ಅಪಾರವಾದ ಕೃಪೆಯಿಂದ ಪವಿತ್ರಾತ್ಮ ದೇವರು ನಮ್ಮನ್ನ ನೂತನ ಪಡಿಸುತ್ತಾ ನಿನ್ನ ನೀತಿಯ ರಾಜ್ಯಕ್ಕೆ ಪರಿಪೂರ್ಣರನ್ನಾಗಿ ಸಿದ್ಧಪಡಿಸಲಿ ಎಂಬುದಾಗಿ ಅಂಗಲಾಚಿ ಬೇಡುತ್ತೇವೆ ಸ್ವಾಮಿ. ಈಗ ನಾವು ನಮ್ಮ ಕುಟುಂಬ ಮಕ್ಕಳು ನಿನ್ನ ಕೈಯಲ್ಲಿದ್ದೇವೆ ಸ್ವಾಮಿ. ನಿನ್ನ ಮನಸ್ಸಿಗೆ ತೋಚಿದ ಹಾಗೆ, ನಿನ್ನ ಮನಸ್ಸಿಗೆ ಸರಿ ಬಂದ ಹಾಗೆ
ನಿನಗೆ ಮೆಚ್ಚುಗೆಯಾದ ಪಾತ್ರೆಯನ್ನಾಗಿ ನಮ್ಮನ್ನು ರೂಪಿಸು. ನಿನ್ನ ನಾಮದ ಘನತೆಗಾಗಿ ನಮ್ಮನ್ನು ಉಪಯೋಗಿಸು. ನಿನ್ನ ಮಹಿಮೆಗಾಗಿ ಸ್ವಾಮಿ ಈ ಭೂಮಿ ಮೇಲೆ ದಿನನಿತ್ಯವೂ ನಮ್ಮನ್ನ ನಡೆಸುತ್ತಾರೆ. ನಮ್ಮಂತೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರನ್ನ ನಿನ್ನ ಕೃಪಾಸ್ತುತಿಸುತ್ತೇವೆ ಸ್ವಾಮಿ. ಪಾಪವೆಂಬ ಕತ್ತಲೆಯ ಜೀವಿತದಲ್ಲಿ ಬದುಕುತ್ತಾ ಕಷ್ಟ, ಕಾಯಿಲೆ, ಬಾಧೆ, ಬಂಧನಗಳ ಸಂಕೋಲೆಯಲ್ಲಿ ಸಿಕ್ಕಿ ನಾಶವಾಗುತ್ತಿರುವಂತ ಪ್ರತಿಯೊಬ್ಬ ನಿನ್ನ ಕೈಯ ಸೃಷ್ಟಿಯಾದ ಪ್ರತಿಯೊಬ್ಬ ಮಾನವನನ್ನ ನಿನ್ನ ಕೃಪಾಸ್ತುತಿಸುತ್ತೇನೆ ಸ್ವಾಮಿ. ಒಬ್ಬನನ್ನಾದರೂ ನೀನು ಕಳಕೊಳ್ಳಬಾರದೆಂಬುದಾಗಿ ಸ್ವಾಮಿ ನಿನ್ನ ಅಮೂಲ್ಯವಾದ ಪ್ರಾಣವನ್ನೇ ನೀನು ಈ ಲೋಕದಲ್ಲಿ ದಯಪಾಲಿಸಲಿಕ್ಕೆ ಈ ಸತ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ತಿಳಿಯಬೇಕಾಗಿದೆ. ಈ ಸತ್ಯದಿಂದ ದೂರ ಇದ್ದಾರೆ ಸ್ವಾಮಿ. ಇದನ್ನ ಸ್ವಂತ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಗ್ರಹಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಪವಿತ್ರಾತ್ಮ ದೇವರು ಅವ್ರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿದೆ. ಕರ್ತನ ಭಯವನ್ನ ಹುಟ್ಟಿಸಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಬೆಳೆಯು ಬಹಳ, ಕೂಲಿಕಾರರು ಕಡಿಮೆ. ಇನ್ನು ಸುವಾರ್ತೆ ಮುಟ್ಟಬೇಕಾದಂತ ಪ್ರತಿಯೊಂದು ಆತ್ಮಕ್ಕೂ ಮುಟ್ಟಬೇಕಾಗಿದೆ. ಇನ್ನು ಸುವಾರ್ತೆಯು ಸಂಪೂರ್ಣವಾಗಿ ಮಾನವನಿಗೆ ತಿಳಿಯದೆ ಈ ಲೋಕದಲ್ಲಿ ನಿನ್ನ ಮರಣವು ಮತ್ತೆ ಬರಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ಪ್ರತಿಯೊಬ್ಬನು ತನ್ನ ಆರಿಸುವಿಕೆಯಲ್ಲಿ ನಿನ್ನನ್ನು ಅಥವಾ ಪಾಪವನ್ನು ಯಾವುದಾದರೂ ಒಂದನ್ನು ಆರಿಸಿಕೊಳ್ಳಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ಪ್ರತಿಯೊಬ್ಬ ಮಾನವನು ಸತ್ಯದ ಸುವಾರ್ತೆಯು ಸಾರಲ್ಪಡಬೇಕಾಗಿರುವುದರಿಂದ ಈ ಸೇವೆಯಲ್ಲಿ ಸ್ವಾಮಿ ನಿನ್ನ ಮಕ್ಕಳಾದ ನಮ್ಮನ್ನ ಉಪಯೋಗಿಸು. ನಿನ್ನ ಆತ್ಮನ ಬಲವನ್ನು ಕೊಡು, ಪರಲೋಕದ ಶಕ್ತಿ ಕೊಡು, ಪರಿಶುದ್ಧತೆ ಜೀವಿತ ಕೊಡು. ಸೇವೆಯ ಆಕಾಂಕ್ಷೆಯನ್ನ, ಆಸೆಯನ್ನ ನಮ್ಮ ಹೃದಯದಲ್ಲಿ ಇಡು ಸ್ವಾಮಿ. ಕರ್ತನೆ, ನಿನ್ನ ಸೇವೆಯನ್ನ ಮಾಡುವಂತ ಶಕ್ತಿಯನ್ನು, ಬುದ್ಧಿಯನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು, ಅವಕಾಶಗಳನ್ನು ನಿನ್ನನ್ನು ನಂಬಿರುವಂತ ಪ್ರತಿಯೊಬ್ಬ ನಿನ್ನ ಮಗನಿಗೂ ನಿನ್ನ ಮಗಳಿಗೂ ಅವರ ಹೊಟ್ಟೆಯಲ್ಲಿ ಹುಟ್ಟುವಂತ ಮಕ್ಕಳಿಗೂ ನಿನ್ನ ದಯಪಾಲಿಸಿಕೊಡು ಸ್ವಾಮಿ. ಹಾಗಾದಾಗ ಮಾತ್ರ ನಿನ್ನ ಸಂಪೂರ್ಣವಾದಂತ ಈ ಯೋಜನೆಯನ್ನು ನಾವು ಸಂಪೂರ್ಣಗೊಳಿಸಿ ನಿನ್ನ ಬೋರ್ಣವನ್ನ ಬೇಗನೆ ಸಿದ್ಧ ಮಾಡಲು ಸಾಧ್ಯವಾಗುವಂತಾಗಿ. ಅದಕ್ಕಾಗಿ ನಿನ್ನ ಸಭೆಯಲ್ಲಿರ್ತಕ್ಕಂಥ ನಿನ್ನ ಸೇವಕರನ್ನು ಹಾಗೂ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರುಗಳನ್ನ ನಿನ್ನ ಕೃಪಾಸ್ತಕ್ಕೊಪ್ಪಿಸ್ತೇವೆ ಸ್ವಾಮಿ. ಪರಿಪೂರ್ಣವಾದಂತ ಸತ್ಯವನ್ನ ಈ ಸಭೆಯಲ್ಲಿ ಇಟ್ಟಿದ್ದೀ ಕರ್ತನೆ. ಪ್ರವಾದನ ಆತ್ಮನ ವರಗಳನ್ನು ಈ ಸಭೆಗೆ ಕೊಟ್ಟಿದ್ದೀ ಕರ್ತನೆ. ಈ ಸಭೆಯ ಮುಖಾಂತರವಾಗಿ ತಿಳಿಯಬೇಕಾದ ರಹಸ್ಯವೆಲ್ಲ ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬ ಮಾನವನಿಗೂ ತಿಳಿಸಲ್ಪಡಬೇಕಾಗಿದೆ. ಅದಕ್ಕಾಗಿ ಈ ಸಭೆಯು ಉದ್ಧಾರವಾಗಬೇಕಾಗಿದೆ, ಅಭಿವೃದ್ಧಿ ಹೊಂದಬೇಕಾಗಿದೆ ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸಭೆ ಬೆಳೆಯಬೇಕಾಗಿದೆ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಮ್ಮ ಅಪರಾಧಗಳನ್ನು ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡು. ಈ ನೀತಿಯ ಸೇವೆಯ ನಗುವನ್ನು ಹೊರಲು ನಮ್ಮನ್ನು ಯೋಗ್ಯರನ್ನಾಗಿ ಮಾಡು. ನಮ್ಮನ್ನು ಶಕ್ತಿಗೊಳಿಸು, ಚೈತನ್ಯಪಡಿಸು. ನಿನ್ನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಕರ್ತನೆ, ಪಾಪದ ಬಂಧದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನನ್ನು ನಿನ್ನ ಕೃಪೆಯಿಂದ ರಕ್ಷಿಸಲ್ಪಡುವ ಹಾಗೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ ಕರ್ತನೆ. ನಿನ್ನ ಸೇವೆಯು ಸಮೃದ್ಧಿಯಾಗಿ ನಡೆಯಲಿ ಸ್ವಾಮಿ. ನಿನ್ನ ವಾಕ್ಯಗಳು ಈ ಭೂಮಿ ಮೇಲೆ ಸಮೃದ್ಧಿಯಾಗಿ ವಾಸಿಸಲಿ ಸ್ವಾಮಿ. ಪ್ರತಿಯೊಬ್ಬ ಮಾನವನನ್ನು ಪಾಪದ ಬಲೆಯಿಂದ ಬಿಡಿಸಿ ನೀತಿಯ ಮಾರ್ಗದಲ್ಲಿ ನಡೆಸಿ ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸಲಿ ಸ್ವಾಮಿ. ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ನಿನ್ನ ಕೃಪಾಸ್ತಕ್ಕೊಪ್ಪಿಸ್ತೀವಿ ಸ್ವಾಮಿ. ನಿನ್ನ ವಿಶೇಷವಾದಂತ ಕಾಳಜಿಯ ಮಕ್ಕಳ ಮೇಲೆ ಇರಲಿ. ಅವ್ರಿಗೆ ಬೇಕಾದ ಎಲ್ಲಾ ಸಹಾಯವನ್ನು, ಅನುಕೂಲಗಳನ್ನ ಒದಗಿಸಿಕೊಡು ಸ್ವಾಮಿ. ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಲು ಮನಸ್ಸು ಮಾಡುವ ಪ್ರತಿಯೊಬ್ಬ ಮನುಷ್ಯನ ಮೇಲೆ, ಪ್ರತಿಯೊಬ್ಬ ನಿನ್ನ ಮಗನ ಮೇಲೆ, ನಿನ್ನ ಮಗಳ ಮೇಲೆ ಸೈತಾನನು ದಿನನಿತ್ಯವೂ ಆಕ್ರಮಣ ಮಾಡುವಾಗ ನಿನ್ನ ವಿಶೇಷವಾದಂತ ಆತ್ಮನ ಬಲವನ್ನು ನಿನ್ನ ಮಕ್ಕಳಿಗೆ ಕೊಟ್ಟು ಸೈತಾನನನ್ನ ಎದುರಿಸುವಂತೆ, ಆತನು ನಮ್ಮನ್ನು ಬಿಟ್ಟು ಓಡಿ ಹೋಗುವಂತೆ ಕಾರ್ಯ ಮಾಡು. ದಿನನಿತ್ಯವೂ ನಾವು ನಿತ್ಯ ಜೀವದ ಜಯದಲ್ಲಿ ಸೇರುವಂತೆ ಕೃಪೆ ತೋರು ಸ್ವಾಮಿ. ತಲೆಬಾಗಿ ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ, ಅವರ ಕುಟುಂಬ ಮಕ್ಕಳನ್ನ ನಿನ್ನ ಹಸ್ತಪಡಿಸ್ತೇನೆ ಸ್ವಾಮಿ. ಈ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮೆಲ್ಲರನ್ನ ಎಚ್ಚರಪಡಿಸಿ ನಿನ್ನ ಉನ್ನತವಾದ ಸೇವೆಯಲ್ಲಿ ತಂದು ಸೇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಗಳು ನಿನಗೆ ಮೆಚ್ಚುಗೆಯಾಗಲಿ. ನಮ್ಮ ಆರಾಧನೆಗೆ ನಿನಗೆ ಸಮರ್ಪಕವಾಗಲಿ. ನಿನ್ನ ಸೇವೆಯಲ್ಲಿ ನಾವು ಫಲಭರಿತವಾದ ಮಕ್ಕಳಾಗಿ ಜೀವಿಸಲ್ಬೇಕಾದಂತ ಸಾಮರ್ಥ್ಯವನ್ನ ನೀಡಲಿ ಸ್ವಾಮಿ. ವಿಶೇಷವಾಗಿ ಇರುವಂತ ಪ್ರೇಮ ಸರವರನ್ನ, ಅವ್ರ ನಮ್ಮ ಮಕ್ಕಳನ್ನ ಮಾಡುವಂತ ಕೆಲಸ ಕಾರ್ಯ ಸೇವೆಯನ್ನು ಆಶ್ವಸಿಸಿ ಆತ್ಮನ ಬಲದಿಂದ ಅಭಿಷೇಕಿಸಿ ಪರಿಪೂರ್ಣವಾದಂತ ಸುಕ್ಷೇಮಗಳನ್ನು ಕೊಟ್ಟು ನಿನ್ನ ಸೇವೆ ಸ್ವಾಮಿ. ಅವರ ಹಿರಿಯರಾದಂತ ಸ್ವಾಮಿ, ಅವ್ರ ಚಿಕ್ಕಮ್ಮ ಅವ್ರಿಗೂ ಸ್ವಲ್ಪ ಪ್ರಾರ್ಥನೆ ಸ್ವಾಮಿ. ನೀನು ಅವ್ರನ್ನ
ಗುಣಪಡಿಸಿದಾಗಿ ಸ್ತೋತ್ರ. ಅವನ ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ತಂಗಿಯವರನ್ನ ಗುಣಪಡಿಸಿ ಇನ್ನೂ ಹೆಚ್ಚಿನ ಮಹಿಮೆಯಲ್ಲಿ ಸೇರಿಸಿ ಕೃಪೆಯಿಂದ ನಡೆಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ಹಿರಿಯಂತ ಲೋಕೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಸೇವೆಗೋಸ್ಕರ ಪ್ರಾರ್ಥನೆ. ಅವನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ನಿನ್ನ ಉನ್ನತವಾದ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ಸೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಯಜಮಾನರಿಗಾಗಿ, ಅವ್ರ ಮಕ್ಕಳಿಗಾಗಿ ಪ್ರಾರ್ಥನೆ ಸ್ವಾಮಿ. ಮಾಡುವಂತ ಸೇವೆಗಾಗಿ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ಎಲ್ಲಾ ವಿಷಯದಲ್ಲಿ ಜಯಶಾಲಿಗಳಾಗಿ ಪವಿತ್ರಾತ್ಮ ದೇವರ ಬಲದಿಂದ ನಿನ್ನ ಸೇವೆ ಮಾಡುವವರಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿದು ನಿನ್ನ ಬಲವನ್ನು ಸಿದ್ಧಪಡಿಸುವಂತೆ ನಿನ್ನ ಪ್ರಿಯ ಮಕ್ಕಳನ್ನ, ಕುಟುಂಬವನ್ನು ಆಸ್ವಾದಿಸಿ ಎಲ್ಲ ಕೊರತೆಗಳನ್ನ ನೀಗಿಸಿ ನಿನ್ನ ನಾಮದ ಮಹಿಮೆಯಿಂದ ತುಂಬಿಸಿ ನಡೆಸುತ್ತಾರೆ. ಮಗಳಾದಂತ ಆನಿಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳನ್ನ, ಯಜಮಾನರನ್ನ, ತಾಯಿಯನ್ನ ಆಶೀರ್ವದಿಸು, ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಪರಿಶುದ್ಧತೆ ಜೀವಿತದಲ್ಲಿ ಮುನ್ನಡೆಯಲು ಕೃಪೆ ತೋರು. ಎಲ್ಲ ಕೇಳಿನಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ನಡೆಸು, ನೀತಿ ಆಶವನ್ನು ತುಂಬಿಸು, ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ಹಿರಿಯರಾದಂತ ನಮ್ಮವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಸೊಸೆಗೋಸ್ಕರ ಪ್ರಾರ್ಥನೆ, ಮಗನಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವನ್ನ ಪರಾಮರಿಸು, ಆರೋಗ್ಯದಿಂದ ತುಂಬಿಸು, ಸುರಕ್ಷಿತಪಡಿಸು, ಕ್ಷೇಮ ಕೊಡು. ನಿನ್ನ ಭಯ ಭಕ್ತಿಯಲ್ಲಿ ಬೆಳೆಸು, ನೀತಿ ಆಶ್ರಯ ತುಂಬಿಸು, ನೀತಿಯ ಸೇಲು ಕೇಳಿಸ್ಕೊ, ನಿತ್ಯತ್ವಕ್ಕಾಗಿ ಅಭಿವೃದ್ಧಿ ಪಡಿಸು, ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ಇಗೋ ಸ್ವಾಮಿ, ಈ ಬೆಳಗ್ಗೆ ನಾನು ಇದು ಕೊಡುವಂತ ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸೊಸೆಯಿಂದ ನಿನ್ನ ಹಸ್ತಕೊಡ್ತೇನೆ ಸ್ವಾಮಿ. ನಿನ್ನ ಆತ್ಮನ ಬಲದಿಂದ ಅಭಿಷೇಕಿಸು, ನಿನ್ನ ಸೇವೆಯಲ್ಲಿ ನಮ್ಮೆಲ್ಲರನ್ನು ಉಪಯೋಗಿಸ್ಕೊ. ಮಾಡುವಂತ ಪ್ರತಿಯೊಂದು ಕೆಲಸಕಾರನ ಆಶ್ವಸಿಸಿ ಅಭಿವೃದ್ಧಿ ಪಡಿಸು. ಉನ್ನತವಾದ ನಿನ್ನ ಸೇವೆ ಮಾಡಲು ದಿನನಿತ್ಯವೂ ನಮ್ಮೊಂದಿಗಿದ್ದು ನಮ್ಮನ್ನ ಚೈತನ್ಯ ಪಡಿಸು ರಾಜ. ಎಲ್ಲ ಕೇಳಿನಿಂದ ತಪ್ಪಿಸು, ಎಲ್ಲ ಕೊಟ್ಟೆಗಳು ನಿಲ್ಲಿಸು, ಎಲ್ಲ ಸೋದನೆಗಳನ್ನು ದೂರ ಮಾಡು. ನಿನ್ನ ಮಕ್ಕಳಾದ ನಾವೆಲ್ಲರೂ ಹೀಗೆ ಒಟ್ಟಾಗಿ ಸೇರಿ ಪ್ರತಿನಿತ್ಯವೂ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಬೇಡುವಾಗ ನಮ್ಮ ಪ್ರತಿಯೊಂದು ಪ್ರಾರ್ಥನೆಯು ನಿನಗೆ ಮೆಚ್ಚುಗೆಯಾಗಲಿ. ಪ್ರತಿಯೊಂದು ಪ್ರಾರ್ಥನೆಗೂ ಸದುತ್ತರವು ಒದಗಿಸಲ್ಪಡಲಿ. ಈ ಭೂಮಿ ಮೇಲೆ ನಿನ್ನ ರಾಜ್ಯವು ಸ್ಥಿತಿಗೆ ಬರಲಿ. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನ್ನೊಬ್ಬನಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಮಕ್ಕಳಾದ ನಮ್ಮ ಸಂಗಡ ಹಾಗೂ ಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಈ ಕಾರ್ಯಕ್ರಮವು ಯಾರ ಹೃದಯವನ್ನ ಮುಟ್ಟುತ್ತದೋ ಅವರೆಲ್ಲರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ನನ್ನೊಟ್ಟಿಗೆ ದೇವರ ಸೇವೆಯ ನೋಗವನ್ನು ಹೊರತಿರುವಂತ ನಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ತನ್ನ ಮಹಿಮೆಗಾಗಿ ನಮ್ಮನ್ನು ಆಶೀರ್ವದಿಸಿ ದಿನನಿತ್ಯವೂ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ. ಕರ್ತನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಧನ್ಯವಾದಗಳೊಂದಿಗೆ ಬೆಳಗಿನ ಶುಭಾಶಯಗಳನ್ನ ಕೊಡ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. Thank you, Pastor. Thank you very much. ಒಳ್ಳೆ ವಾಕ್ಯಗೆ